ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಗುಡ್ ನೈಟ್ ಎಲ್ಲದನ್ನು ಒಟ್ಟಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಯಾರು ಯಾವಾಗ ಯಾವ ಟೈಮಲ್ಲಿ ನಾನು ವೀಡಿಯೋ ನೋಡ್ತಿರ್ತೀರ ಅಂತ ಗೊತ್ತಿಲ್ಲ. ಹೋದ ಸರಿ ನಾನೊಂದು ಬ್ಯಾಕ್ ಟೆಸ್ಟಿಂಗ್ ವೀಡಿಯೋ ಮಾಡಿ ಹಾಕಿದ್ದೆ. ಓಕೆ, ಸೊ ಬ್ಯಾಕ್ ಟೆಸ್ಟಿಂಗ್ ವೀಡಿಯೋ ತುಂಬ ಜನ ನೋಡಿದ್ದೀರಾ, ಕೆಲವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕೂಡ ಮಾಡಿದ್ದೀರಾ. ಥ್ಯಾಂಕ್ ಯು ಫಾರ್ ದ್ಯಾಟ್. ನಾನು ನಿಮಗೆ ಇವತ್ತು ಮಾಡ್ತಿರೋ ವಿಡಿಯೋ ಎಷ್ಟು ಪ್ರಿಸೈಸ್ ವಿಡಿಯೋ ಮತ್ತು ಎಷ್ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ಬಿಟ್ಟು ನಿಮಗೆ ಅರ್ಥ ಆಗುತ್ತೆ. ನಿಮಗೊಂದು ವಿಷಯ ಹೇಳ್ತೀನಿ, ಮಾರ್ಕೆಟು ಹೇಗೆ ಮೂಮೆಂಟ್ ಆಗುತ್ತೆ, ಯಾಕೆ ಮೂಮೆಂಟ್ ಆಗುತ್ತೆ, ಎಲ್ಲಿಂದ ಎಲ್ಲಿಗೆ ಮೂಮೆಂಟ್ ಆಗುತ್ತೆ ಎಲ್ಲದೂ ಕೂಡ ಹೇಳ್ತೀನಿ. ಓಕೆನಾ? ಅದಕ್ಕಿಂತ ಮುಂಚೆ ಮಾರ್ಕೆಟಲ್ಲಿ ಒಂದಷ್ಟು ಥಿಯರಿಟಿಕಲ್ ಪಾರ್ಟ್ ಇದೆ. ಥಿಯರಿಟಿಕಲ್ ಪಾರ್ಟ್ ಅಂದರೆ ಮಾರ್ಕೆಟು ಯಾಕೆ ಮೂಮೆಂಟ್ ಆಗುತ್ತೆ, ಮಾರ್ಕೆಟ್ ಏನಾಗುತ್ತೆ ಅಂತಂದರೆ, ನಿಮಗೆ ನಿಜ ಹೇಳ್ತೀನಿ, ಈ ವಿಷಯನ ನೀವು ಯಾರೂ ಕೂಡ ಹೇಳಿರಲ್ಲ, ಯಾರೂ ಕೂಡ ಅಬ್ಸರ್ವ್ ಮಾಡಿರಲ್ಲ. ತುಂಬ 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 ನೀಟಾಗಿ ಮಾರ್ಕೆಟ್ನ ಅರ್ಥ ಮಾಡಿಕೊಂಡು ನಿಮ್ಗೆ ಮಾತ್ರ ಗೊತ್ತಾಗುತ್ತೆ. ಮಾರ್ಕೆಟು ಆಲ್ವೇಸ್ ಮೂವ್ ಫ್ರಮ್ ಆರ್ಡರ್ ಬ್ಲಾಕ್ ಟು ಆರ್ಡರ್ ಬ್ಲಾಕ್. ಏನಾಗುತ್ತೆ ಮಾರ್ಕೆಟು ಅಂದರೆ, ಯಾವಾಗಲೂ ಆರ್ಡರ್ ಬ್ಲಾಕಿಂದ ಆರ್ಡರ್ ಬ್ಲಾಕ್ ಹತ್ರ ಮೂವ್ ಆಗುತ್ತೆ. ಮಾರ್ಕೆಟ್ ವಿಲ್ ಮೂವ್ ಫ್ರಮ್ ಆರ್ಡರ್ ಬ್ಲಾಕ್ ಟು ಆರ್ಡರ್ ಬ್ಲಾಕ್. ಓಕೆ, ಇವಾಗ ಈ ಆರ್ಡರ್ ಬ್ಲಾಕಿಂದ ಆರ್ಡರ್ ಬ್ಲಾಕು ಯಾವುದು? ನಮ್ಮದು ಮ್ಯಾಕ್ರೋ ಸ್ಟ್ರಕ್ಚರ್ ಆರ್ಡರ್ ಬ್ಲಾಕು. ಮ್ಯಾಕ್ರೋ ಸ್ಟ್ರಕ್ಚರ್ ಆರ್ಡರ್ ಬ್ಲಾಕ್ ಒಂದು ವೀಕ್ಲಿ ಆರ್ಡರ್ ಬ್ಲಾಕು, ಮಂತ್ಲಿ ಆರ್ಡರ್ ಬ್ಲಾಕು ಮತ್ತು ಡೈಲಿ ಆರ್ಡರ್ ಬ್ಲಾಕು. ಇದು ನಮ್ಮ ಮ್ಯಾಕ್ರೋ ಸ್ಟ್ರಕ್ಚರ್ ಆರ್ಡರ್ ಬ್ಲಾಕ್ಸ್. ಓಕೆನಾ? ಇವಾಗ ನಮಗೆ ಏನು ವಿಷಯ ಅರ್ಥ ಮಾಡ್ಕೋಬೇಕು, ಆರ್ಡರ್ ಬ್ಲಾಕ್ ಯಾಕೆ ವರ್ಕೌಟ್ ಆಗುತ್ತೆ, ಮಂತ್ಲಿ ಆರ್ಡರ್ ಬ್ಲಾಕ್ ಯಾಕೆ ವರ್ಕೌಟ್ ಆಗುತ್ತೆ, ವೀಕ್ಲಿ ಆರ್ಡರ್ ಬ್ಲಾಕ್ ಯಾಕೆ ವರ್ಕೌಟ್ ಆಗುತ್ತೆ, ಡೈಲಿ ಆರ್ಡರ್ ಬ್ಲಾಕ್ ಯಾಕೆ ವರ್ಕೌಟ್ ಆಗುತ್ತೆ, ಇದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಾನು ನಿಮಗೊಂದು ತುಂಬ ವಿಷಯ ನೀಟಾಗಿ ಒಳ್ಳೆ ವಿಷಯ ಅರ್ಥ ಮಾಡಿಸ್ತೀನಿ. ಏನಂದರೆ, ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟು ಸೆಲ್ಲಿಗೆ ರಿಸ್ಟ್ರಿಕ್ಟೆಡ್ ಆಗಿರುತ್ತೆ, ಬೈಗೆ ಆಲ್ವೇಸ್ ಫೇವರ್ ಆಗಿರುತ್ತೆ. ಯಾಕಂದರೆ ಮಾರ್ಕೆಟು ಬೈ ಡಿಫಾಲ್ಟು ಅಪ್ವರ್ಡ್ ಮೂಮೆಂಟ್ ಇರುತ್ತೆ. ನೀವು ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಪುಟ್ಟ ಚೇಂಜ್ ಇದು ತೋರಿಸ್ತೀನಿ ನೋಡಿ, ಸ್ಟಾಕ್ಸ್ ತೋರಿಸ್ತೀನಿ. ರಿಲಯನ್ಸ್. Okay, market is, if you carefully observe in monthly order block, market is going up. ಯಾಕೆ ನೋಡಿ, ಮಾರ್ಕೆಟ್ ಸ್ಟಾರ್ಟ್ ಆಗಿರೋದು ಇಲ್ಲಿಂದ ಒಂದು ಸ್ಮಾಲ್ ಫ್ಲಕ್ಚುಯೇಷನ್ ಬಂದಿದೆ, ಇಲ್ಲಿಂದ ಮಾರ್ಕೆಟ್ ಮೂವ್ ಆಗಿದೆ. ಸೊ ಬೈ ಡಿಫಾಲ್ಟ್ ಯಾವ ಥರ ಮೂಮೆಂಟ್ ಇದೆ ಮಾರ್ಕೆಟು? ಅಪ್ವರ್ಡ್ ಮೂಮೆಂಟ್, ಬೈ ಸೈಡ್ ಆರ್ಡರ್ಸ್. ಓಕೆ, ನೆಕ್ಸ್ಟ್ ಇದು ಬೇಡ ಅಂತಂದರೆ ನಿಮಗೆ ಎಮ್ ಆರ್ ಎಫ್ ನೋಡಿ, ಆ್ಯಸ್ ಯೂಶುವಲ್ ಮಾರ್ಕೆಟ್ ಇಲ್ಲಿಗೆ ಬಂತು. ಮಾರ್ಕೆಟ್ ಮಂತ್ಲಿ ಆರ್ಡರ್ ಬ್ಲಾಕಲ್ಲಿ ಡೈರೆಕ್ಟಾಗಿ ಅಪ್ವರ್ಡ್ ಇದೆ. ಮಾರ್ಕೆಟು ಕಂಪ್ಲೀಟಾಗಿ ಮಾರ್ಕೆಟ್ ಬೈ ಡಿಫಾಲ್ಟ್ ಅಪ್ವರ್ಡ್ ಇರುತ್ತೆ. ನಾನು ಇದನ್ನು ಎಲ್ಲದಲ್ಲೂ ಹೇಳಲ್ಲ, ಕೆಲವೊಂದು ಸ್ಟಾಕ್ಸು ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಟಾಟಾ, ಐ ಡೋಂಟ್ ಹ್ಯಾವ್ ಪ್ರಾಪರ್ ಇನ್ಫಾರ್ಮೇಷನ್ ಆನ್ ವಿಚ್ ಆಫ್ ದ ಸ್ಟಾಕ್ಸ್, ಬಟ್ ಕೆಲವೊಂದು ಸ್ಟಾಕ್ಸ್ ನೋಡಿ, ಈ ಕಂಪ್ನಿ ನೋಡಿ, ಈ ಕಂಪ್ನಿ ಬೀಳೋಕ್ಕೆ ಸ್ಟಾರ್ಟ್ ಆಗಿ ತುಂಬ ದಿನ ಆಯಿತು. ಇಟ್ ಈಸ್ ಫಾಲಿಂಗ್, ಬಟ್ ಇನ್ನೆವಿಟಬಲಿ ಹೈಯರ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಬೈ ಡಿಫಾಲ್ಟ್ ಮಾರ್ಕೆಟ್ ಈಸ್ ಗೋಯಿಂಗ್ ಅಪ್ವರ್ಡ್. ನೋಡಿ, ಇಲ್ಲಿಂದ ಯಾರು ಇನ್ವೆಸ್ಟ್ ಮಾಡಿದ್ದಾರೆ, ಫಾರ್ ಎಕ್ಸಾಂಪಲ್ 1992 ನಾನು ಬದುಕೇ ಇಲ್ಲ, ಸೊ ಐ ವಿಲ್ ಕನ್ಸಿಡರ್ ಅಂದರೆ 2019 ಯಾರು ಇನ್ವೆಸ್ಟ್ ಮಾಡಿದ್ದಾರೆ, ಮಾರ್ಕೆಟು ಫುಲ್ ಆಗಿ ಹೋಗಿದೆ. ಸೊ ಮಾರ್ಕೆಟ್ ಬೈ ಡಿಫಾಲ್ಟ್ ಇಟ್ ವಿಲ್ ಟ್ರೈ ಟು ಗೋ ಅಪ್. ಮಾರ್ಕೆಟು ಯೂಶಲಿ ದ ನೇಚರ್ ಆಫ್ ದ ಮಾರ್ಕೆಟ್ ಇಸ್ ಟು ಗೋ ಅಪ್ ಅಲ್ವಾ? ಇವಾಗ ನಾವು ಜನರಲ್ಲಾಗಿ ಟ್ರೇಡ್ ಮಾಡುವಂಥ ಏರಿಯಾ, ನಾವು ಸ್ಟಾಕ್ಸಲ್ಲೂ ಟ್ರೇಡ್ ಮಾಡ್ತೀವಿ, ಅಥವಾ ಇಂಡೆಕ್ಸಸ್ಸಲ್ಲಿ ಟ್ರೇಡ್ ಮಾಡ್ತೀವಿ, ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ತೀವಿ, ಫ್ಯೂಚರಲ್ಲಿ ಟ್ರೇಡ್ ಮಾಡ್ತೀವಿ. ಬಟ್ ಮೆಜಾರಿಟಿ ಆಫ್ ದ ಪೀಪಲ್, ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ಯಾವುದ್ರಲ್ಲಿ ಟ್ರೇಡ್ ಮಾಡುತ್ತೆ? ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ನು ನಮ್ಮ ಇಂಡೆಕ್ಸಲ್ಲಿ ಟ್ರೇಡ್ ಮಾಡುತ್ತೆ. ಓಕೆ, ಲೆಟ್ ಬಿ ಓಪನ್ ನಿಫ್ಟಿ 50 ಏನು ನೋಡಿ, ಮಾರ್ಕೆಟು ಬೈ ಡಿಫಾಲ್ಟ್ ಮಂತ್ಲಿ ಟೈಮ್ ಫ್ರೇಮಲ್ಲಿ ಇಟ್ ಈಸ್ ಗೋಯಿಂಗ್ ಹೈ. ಸೊ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಮಾರ್ಕೆಟ್ ವಿಲ್ ಫಾಲ್ ಟು ಅಂಟಿಲ್ ರಿಸ್ಟ್ರಿಕ್ಟೆಡ್ ಏರಿಯಾ. ಆ್ಯಂಡ್ ವೇರ್ ಕ್ಯಾನ್ ಯು ಬೈ? ಮಾರ್ಕೆಟ್ನ ನೀವು ಎಲ್ಲಿವರೆಗೂ ಸೆಲ್ ಮಾಡ್ಬೋದು? ಒಂದು ಸ್ಮಾಲ್ ರಿಸ್ಟ್ರಿಕ್ಟೆಡ್ ಏರಿಯಾವರೆಗೂ ಅಷ್ಟೇ ಸೆಲ್ ಮಾಡೋಕ್ಕಾಗೋದು. ಮಾರ್ಕೆಟ್ ಎಲ್ಲಿವರೆಗೂ ಹೋಗುತ್ತೆ? ಮಾರ್ಕೆಟ್ ಈಸ್ ಡಿಸೈನ್ ಟು ಗೋ ಟು ದ ಆಲ್ ಟೈಮ್ ಹೈ. ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಆಲ್ ಟೈಮ್ ಹೈ ಹೋಗೋದಕ್ಕೆ ಪ್ರಿಫರ್ ಮಾಡುತ್ತೆ. ನಿಫ್ಟಿ ಆಯಿತಾ? ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿ ನೋಡಿದ್ರಿ, ಬ್ಯಾಂಕ್ ನಿಫ್ಟಿ ನೋಡಿ ಸೀದಾ ಮೇಲೆ ಹೋಗ್ತಾ ಇದೆ. ಓಕೆ, ಅದೇ ಥರ ಸೆನ್ಸೆಕ್ಸ್ ನೋಡಿ ಬೈ ಡಿಫಾಲ್ಟ್ ಮೇಲಕ್ಕೆ ಹೋಗ್ತಾ ಇದೆ. ಯಾವುದೇ ಸ್ಟಾಕ್ಸ್ ತೊಗೊಳ್ಳಿ ಬೈ ಡಿಫಾಲ್ಟ್ ಮೇಲಕ್ಕೆ ಹೋಗುತ್ತೆ. ದಿಸ್ ರೆಫರ್ಸ್ ಓನ್ಲಿ ಟು ದ ಇಂಡಿಯನ್ ಮಾರ್ಕೆಟ್. ಫಾರೆಕ್ಸ್ ಮಾರ್ಕೆಟಿಗೆ ಇದು ಸಂಬಂಧನೇ ಪಡಲ್ಲ. ಫಾರೆಕ್ಸ್ ಮಾರ್ಕೆಟ್ ಇನ್ನೊಂದು ವಿಡಿಯೋನೇ ಮಾಡಿ ಹಾಕ್ತೀನಿ, ಬೇಕು ಅಂದರೆ ಕಮೆಂಟ್ ಮಾಡಿ. ಬಟ್ ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಇನ್ ಇಂಡಿಯನ್ ಮಾರ್ಕೆಟ್. ಅದರಲ್ಲೂ ನಾವು ಟ್ರೇಡ್ ಮಾಡುವಂಥ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸಲ್ಲಿ ಆಬ್ವಿಯಸ್ಲಿ ಮಾರ್ಕೆಟ್ ವಿಲ್ ಟ್ರೈ ಟು ಗೋ ಅಪ್. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಬೈ ಈಸ್ ಡಿಸೈನ್ ಟು ಗೋ ಫಾರ್ ಆಲ್ ಟೈಮ್ ಹೈ. ಮಾರ್ಕೆಟ್ ಸೆಲ್ ಈಸ್ ರಿಸ್ಟ್ರಿಕ್ಟೆಡ್ ಟು ಪರ್ಟಿಕ್ಯುಲರ್ ಏರಿಯಾ. ಈಗ ನೀವೊಂದು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟ್ ನೋಡಿ ಇಲ್ಲಿಂದ ಫಾಲ್ ಆಗ್ತಾ ಬಂತು. ಯಾಕೆ ಈ ಜಾಗದಿಂದ ರಿಜೆಕ್ಷನ್ ತೊಗೊಂತು? ಈ ಜಾಗದಲ್ಲಿ ಆರ್ಡರ್ ಬ್ಲಾಕ್ಸ್ ಇದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನೋಡಿ, ಈ ಜಾಗದಲ್ಲಿ ಆ್ಯಕ್ಚುಲಿ ಆರ್ಡರ್ ಬ್ಲಾಕ್ ಇದೆ, ಇಲ್ಲೂ ಆರ್ಡರ್ ಬ್ಲಾಕ್ ಇದೆ,
ಇಲ್ಲಿ ಆರ್ಡರ್ ಬ್ಲಾಕ್ ಇದೆ, ವ್ಯಾಕ್ಯೂಮ್ ಬ್ಲಾಕ್, ಮಂತ್ಲಿ ವ್ಯಾಕ್ಯೂಮ್ ಬ್ಲಾಕ್ ಇದೆಲ್ಲ ನೋಡಿ. ಇಲ್ಲಿ ಮಂತ್ಲಿ ವ್ಯಾಕ್ಯೂಮ್ ಬ್ಲಾಕ್ ಇದೆ. ದೀಸ್ ಆರ್ ಆಲ್ ಇಲ್ಲಿಂದ ಇಲ್ಲಿ ತನಕ ಇಟ್ಸ್ ಲೈಕ್ ರಿಜೆಕ್ಷನ್ ಏರಿಯಾ. ಮಂತ್ಲಿ ಆರ್ಡರ್ ಬ್ಲಾಕಲ್ಲಿ ರಿಜೆಕ್ಷನ್ ಏರಿಯಾ ನೋಡಿ. ಈ ಜಾಗದಲ್ಲಿ ಮಾರ್ಕೆಟ್ ಯಾಕೆ ಫಾಲ್ ಆಯಿತು? ದಿಸ್ ಈಸ್ ಮಂತ್ಲಿ ಆರ್ಡರ್ ಬ್ಲಾಕ್. ಇಲ್ಲಿಂದ ಇಲ್ಲಿ ತನಕ ರಿಜೆಕ್ಷನ್ ಆಯಿತು. ಈ ಜಾಗದಲ್ಲಿ ಯಾಕೆ ಮಾರ್ಕೆಟ್ನಿಂದ ಮೇಲಕ್ಕೆ ಹೋಗಿ ಸ್ಟಾರ್ಟ್ ಮಾಡಿದೆ? ಇಟ್ ನೀಡ್ ಟು ಫಿಲ್ ಅಪ್. ಇಟ್ಸ್ ದ ನೇಚರ್ ಆಫ್ ದ ಮಾರ್ಕೆಟ್ ಈಸ್ ಟ್ರೈನ್ ಟು ಗೋ ಅಪ್. ಮಾರ್ಕೆಟು ಬೈ ಡಿಫಾಲ್ಟ್ ಇಟ್ ಈಸ್ ಮೇಡ್ ಟು ಗೋ ಅಪ್. ನೋಡಿ, ಮಾರ್ಕೆಟ್ ಇಲ್ಲಿಂದ ಮೇಲಕ್ಕೆ ಹೋಯ್ತು, ಇಲ್ಲಿವರೆಗೂ ಯಾಕೆ ಬಂತು? ಈ ಜಾಗದಲ್ಲಿ ಆರ್ಡರ್ ಬ್ಲಾಕ್ ಇದೆ, ಸಿಂಪಲ್. ಇಲ್ಲಿಂದ ಇಲ್ಲಿವರೆಗೂ ಹೋಯ್ತು, ಈ ಜಾಗದಲ್ಲಿ ಏನಿದೆ? ಈ ಜಾಗದಲ್ಲಿ ಆರ್ಡರ್ ಬ್ಲಾಕ್ ಇದೆ, ಸಿಂಪಲ್. ಇಲ್ಲಿಂದ ಇಲ್ಲಿ ತನಕ ಹೋಯ್ತು, ಇಲ್ಲಿಂದ ಇಲ್ಲಿ ತನಕ ಹೋಯ್ತು, ಮಾರ್ಕೆಟಿಂದ ಕೆಳಗೆ ಬಂದಿಲ್ಲ, ಈಗ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಆರ್ಡರ್ ಬ್ಲಾಕ್ ಇದೆ, ಸಿಂಪಲ್. ಈಗ ನಿಮಗೆ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಏನಪ್ಪ ಅಂದರೆ, ಓಕೆ ನಾವೇನು ಮಾಡಬೇಕು? ನಾವು ಆದಷ್ಟು ಮಾರ್ಕೆಟಲ್ಲಿ ಬೈ ಸೈಡ್ ಟ್ರೇಡ್ ತೊಗೊಂಡ್ರೆ ಲಾಂಗ್ ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೆಲ್ ಸೈಡ್ ಟ್ರೇಡ್ ಮಾಡಿದ್ರೆ ರೆಸ್ಪೆಕ್ಟಿವ್ ಆರ್ಡರ್ ಬ್ಲಾಕು, ರೆಸ್ಪೆಕ್ಟಿವ್ ಸಪ್ಲೈ ಝೋನ್ಸಿಂದ ರಿಜೆಕ್ಟ್ ಮಾಡ್ಕೊಳ್ಳಿ, ಓಕೆನಾ? ಹಂಗಂತ ನಾನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಫುಲ್ಲು ಲಾಂಗ್ ಬೈ, ಯಾವಾಗಲೂ ಬೈಯಲ್ಲೇ ಇರಬೇಕು ಮಾರ್ಕೆಟಲ್ಲಿ, ಯಾವಾಗಲೂ ಸೆಲ್ಲಲ್ಲೇ, ಅದು ತಪ್ಪಾಗುತ್ತೆ. Market will reject from the daily order block, market will reject from the weekly order block, market will reject from the supply zone, ಎಲ್ಲ ಇರುತ್ತೆ, ಓಕೆನಾ? ಈಗ ನಾನು ನಿಮಗೆ ವೀಕ್ಲಿ ಆರ್ಡರ್ ಬ್ಲಾಕ್ ತೋರಿಸ್ತೀನಿ. ವೀಕ್ಲಿ ಆರ್ಡರ್ ಬ್ಲಾಕ್ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಮಾರ್ಕೆಟು ಈಗೇನಾಗಿದೆ, ಕರೆಕ್ಟಾಗಿ ಎಲ್ಲಿದೆ? ಮಾರ್ಕೆಟು ವೀಕ್ಲಿ ಆರ್ಡರ್ ಬ್ಲಾಕ್ ಹತ್ರ ಇದೆ. ಈಗ ನೀವೇನು ಮಾಡಬೇಕು? ವೆಯ್ಟ್ ಮಾಡಬೇಕು. ನೀವು ಬೈ ಮಾಡಬೇಕಾಗಿದ್ದ ಜಾಗ ಯಾವುದು? ಎಕ್ಸಾಕ್ಟ್ಲಿ ಇದೇ ಆರ್ಡರ್ ಬ್ಲಾಕ್ಸು. ಇದು ಆರ್ಡರ್ ಬ್ಲಾಕ್ ಅಲ್ಲ. ನೋಡಿ, ಇಲ್ಲಿ ಮಾರ್ಕೆಟ್ ನೀವು ಬೈ ಮಾಡಬೇಕಾಗಿ ಇದು ಆರ್ಡರ್ ಬ್ಲಾಕ್ ಏರಿಯಾ. ಈ ಜಾಗದಲ್ಲಿ ಸ್ಮಾಲ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ಆ್ಯಂಡ್ ಇಲ್ಲಿಂದ ಮಾರ್ಕೆಟ್ ಮೇಲಕ್ಕೆ ಹೋಯ್ತು. ಈ ಜಾಗದಲ್ಲಿ ಒಂದು ಸ್ಮಾಲ್ ಸೆಲ್ ಬಂತು. ಅಂದರೆ ಮಾರ್ಕೆಟ್ ಏನಾಯಿತು? ಈ ಜಾಗದಲ್ಲಿ ಸೆಲ್ಲರ್ಸ್ ಆ್ಯಡ್ ಆದರು. ಈ ಸೆಲ್ಲರ್ಸ್ ಏನು ಮಾಡಿದ್ರು? ಮಾರ್ಕೆಟ್ನ ಫಾಲ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಇಮಿಡಿಯೇಟ್ಲಿ ಹೊಸ ಆರ್ಡರ್ಸ್ ಬಂತು, ಮಾರ್ಕೆಟ್ ಮೇಲಕ್ಕೆ ಹೋಗಿ ಸ್ಟಾರ್ಟ್ ಆಯಿತು, ಮಾರ್ಕೆಟ್ ಪಂಪ್ಡ್ ಅಪ್. ಇವಾಗ ಈ ಜಾಗ ಬಂದುಬಿಟ್ಟು ಬೈಯಿಂಗ್ ಏರಿಯಾ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟಲ್ಲಿ, ಓಕೆನಾ? ಈಗ ನಾನು ಹೇಳೋದೇನಪ್ಪ ಅಂದರೆ, ಓಕೆ ಡೈಲಿ ಆರ್ಡರ್ ಬ್ಲಾಕು ಎಷ್ಟು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂತೇಳ್ಬಿಟ್ಟು ಹೇಳ್ತೀನಿ ನೋಡಿ. ಈಗ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನಾನು ನಿಮಗೆ ತುಂಬ ವೆರಿ ತುಂಬ ನೀಟಾಗಿ ಕೇಳಿಸ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ, ವಿಡಿಯೋನ ರಿವೈಂಡ್ ಮಾಡಿ, ವಿಡಿಯೋನ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಮೋರ್ ಓವರ್ ವಿಡಿಯೋನ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ಯಾಕಂತ ಅಂದರೆ ವಿಡಿಯೋನ ನೀವು ಟೈಮ್ ಇದ್ದಾಗ ಫುಲ್ ವಿಡಿಯೋ ನೋಡೋಕೆ ಟ್ರೈ ಮಾಡಿ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ವಿಡಿಯೋನ ಆದಷ್ಟು ಫುಲ್ ನೋಡೋಕೆ ಟ್ರೈ ಮಾಡಿ, ಓಕೆನಾ? ಫುಲ್ ನೋಡೋಕೆ ಟ್ರೈ ಮಾಡಿದಾಗಲೇ ನಿಮಗೆ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗೋದು. ಓಕೆ, ಈಗ ಮಾರ್ಕೆಟ್ ಫಾಲ್ ಆಗ್ತಾಯಿದೆ. ಇಲ್ಲಿವರೆಗೂ ಫಾಲ್ ಆಗುತ್ತೆ ಅಂತ ನನಗೂ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ. ಬಟ್ ವೇರ್ ಯು ಕ್ಯಾನ್ ಸ್ಟಾರ್ಟ್ ಸೆಲ್ಲಿಂಗ್ ಇನ್ ದ ಮಾರ್ಕೆಟ್. ಈಗ ಮಾರ್ಕೆಟ್ನ ನೀವು ಕೇರ್ಫುಲ್ಲಾಗಿ ಮೊದಲು ಬೈ ಹೇಳ್ಕೊಟ್ಬಿಡ್ತೀನಿ. ಬೈ ಈಸ್ ವೆರಿ ಈಸಿ, ದೆನ್ ಐ ವಿಲ್ ಟೆಲ್ ಟು ಮೇಕ್ ಯು ಟು ಅಂಡರ್ಸ್ಟ್ಯಾಂಡ್ ಸೆಲ್, ಓಕೆನಾ? ಈಗ ಮಾರ್ಕೆಟ್ ಇಲ್ಲಿವರೆಗೂ ಇಲ್ಲಿಂದ ಬಂದಾಗ ಯಾಕೆ ರಿಜೆಕ್ಷನ್ ಸ್ಟಾರ್ಟ್ ಆಯಿತು? ಮಾರ್ಕೆಟ್ ಇಲ್ಲಿಂದ ಬಂದಾಗ ರಿಜೆಕ್ಷನ್ ತೊಗೊಂಡಿದ್ದೇನಕ್ಕೆ ಅಂತಂದರೆ, ಈ ಜಾಗದಲ್ಲಿ ಆ್ಯಕ್ಚುಲಿ ಆರ್ಡರ್ ಬ್ಲಾಕ್ ಇದೆ, ಓಕೆ? ಆ್ಯಂಡ್ ಇಫ್ ಯು ಕೇರ್ಫುಲಿ ಅಬ್ಸರ್ವ್, ಈ ಜಾಗದಲ್ಲಿ ನಮಗೆ ಗೊತ್ತಿಲ್ಲದಂಗೆ ಪ್ರೈಸ್ ಆ್ಯಕ್ಷನ್ಸ್ ಕೂಡ ಇದೆ. ಪ್ರೈಸ್ ಆ್ಯಕ್ಷನ್ ಅಂದರೆ ಏನಿದೆ? ಮಾರ್ಕೆಟು ಈ ಜಾಗದಲ್ಲಿ ಒಂದು ದೊಡ್ಡ ರೆಸಿಸ್ಟೆನ್ಸ್ ಇದೆ. ಆ್ಯಂಡ್ ಓಕೆ, ನೀವು ಹೇಳ್ತೀರಾ ಸರ್ ಒಂದು ಸರಿ ಆರ್ಡರ್ ಬ್ಲಾಕ್ ಅಂತೀರಾ, ಒಂದು ಸರಿ ಪ್ರೈಸ್ ಆ್ಯಕ್ಷನ್ ಅಂತೀರಾ. ಮಾರ್ಕೆಟಲ್ಲಿ ಎಲ್ಲ ಟಾಪಿಕ್ ಗೊತ್ತಿರಬೇಕು ನಿಮಗೆ. ಎಲ್ಲ ಟಾಪಿಕ್ ಗೊತ್ತಿದ್ದಾಗಲೇ ನೀವು ಯು ಕ್ಯಾನ್ ಇಂಪ್ಲಿಮೆಂಟ್ ಸಮಥಿಂಗ್. ಮಾರ್ಕೆಟಲ್ಲಿ ನಿಮಗೆ ಎಲ್ಲ ಟಾಪಿಕ್ ಗೊತ್ತಿದ್ರೆ ಮಾತ್ರ ಯು ಕ್ಯಾನ್ ಇಂಪ್ಲಿಮೆಂಟ್ ಸಮಥಿಂಗ್. ಏನು ಬರೀ ಒಂದೇ ಟಾಪಿಕಲ್ಲಿ ರೆಸ್ಟ್ರಿಕ್ಟ್ ಆಗ್ತೀನಿ ಅಂದರೆ ದಟ್ ವಿಲ್ ನಾಟ್ ವರ್ಕೌಟ್ ಇನ್ ಮಾರ್ಕೆಟ್. ಲರ್ನ್ ಎವ್ರಿಥಿಂಗ್, ಇಂಪ್ಲಿಮೆಂಟ್ ಸಮಥಿಂಗ್, ವರ್ಕೌಟ್ ಆನ್ ಸಮಥಿಂಗ್ ವಿಚ್ ವಿಲ್ ವರ್ಕ್ ಫಾರ್ ಯು. ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ ಲರ್ನ್ ಎವ್ರಿಥಿಂಗ್, work on something, implement something which will work on you, then start trading. ಸಿಂಪಲ್, ಓಕೆನಾ? ಈಗ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. ಓಕೆ, ಈಗ ಮಾರ್ಕೆಟು ಇಲ್ಲಿ ಪ್ರೈಸ್ ಆ್ಯಕ್ಷನ್ ಏರಿಯಾ ಇದೆ. ಓಕೆ, ಪ್ರೈಸ್ ಆ್ಯಕ್ಷನ್ ಏರಿಯಾ ಬಂತು. ಈ ಜಾಗದಲ್ಲಿ ಇಲ್ಲೂ ಆರ್ಡರ್ ಬ್ಲಾಕ್ ಇದೆ, ಇಲ್ಲಿಂದನೂ ಮಾರ್ಕೆಟ್ ರಿಜೆಕ್ಷನ್ ತೊಗೊಂಡಿದೆ, ಇಲ್ಲಿಂದ ರಿಜೆಕ್ಷನ್ ಇದೆ. ಅಂದರೆ ಈ ಜಾಗದಲ್ಲಿ ಯಾರೋ ಒಬ್ರು ಇದ್ದಾರೆ ಮಾರ್ಕೆಟ್ನ ಇದಕ್ಕಿಂತ ಕೆಳಗಡೆ ಫಾಲ್ ಆಗೋದಕ್ಕೆ ಬಿಡಲ್ಲ. ಹೀ ಈಸ್ ಲೈಕ್ ಹ್ಯೂಜ್ ಮನಿ. ಇನ್ನು ನೋಡಿ, ಇಲ್ಲಿ ನಾನು ಹೇಳ್ತೀನಿ ಕೇಳಿ. ಈ ಕ್ಯಾಂಡಲ್ಲು ಬಂದ್ಬಿಟ್ಟು ಬಿಗ್ ಪ್ಲೇಯರ್ಸ್ ಮಾಡಿರೋ ಕ್ಯಾಂಡಲ್ಲು. ಈ ಕ್ಯಾಂಡಲು ಸ್ಮಾಲ್ ಪ್ಲೇಯರ್ಸ್ ಅಂದರೆ ನಾವು ರೀಟೇಲರ್ಸ್ ಮಾಡಿರೋ ಕ್ಯಾಂಡಲ್. ದಿಸ್ ಈಸ್ ರೀಟೇಲರ್ಸ್ ಕ್ಯಾಂಡಲ್, ದಿಸ್ ಈಸ್ ರೀಟೇಲರ್ಸ್ ಕ್ಯಾಂಡಲ್, ದಿಸ್ ಈಸ್ ರೀಟೇಲರ್ಸ್ ಕ್ಯಾಂಡಲ್, ದಿಸ್ ಈಸ್ ರೀಟೇಲರ್ಸ್ ಕ್ಯಾಂಡಲ್, ದಿಸ್ ಈಸ್ ರೀಟೇಲರ್ಸ್ ಕ್ಯಾಂಡಲ್. ಸ್ಮಾಲ್ ಕ್ಯಾಂಡಲ್ಸ್ ಆಲ್ ಆರ್ ರೀಟೇಲರ್ಸ್ ಕ್ಯಾಂಡಲ್. ಅಂದರೆ ಈ ಜಾಗದಲ್ಲಿ ಪ್ರೈಸ್ ಆ್ಯಕ್ಷನ್ ಇದೆಯಲ್ಲ ಅಥವಾ ಡಿಮ್ಯಾಂಡ್ ಝೋನ್ ಬರುತ್ತಲ್ಲ, ಆ ಜಾಗದಲ್ಲಿ ಬರೋದು ರೀಟೇಲರ್ಸ್ ಕ್ಯಾಂಡಲ್ಸ್ ಅಲ್ಲ. ಇಲ್ಲಿ in the mid of the flow, that is retailers candle, that all are retailers candle. ಓಕೆ ಫೈನ್. ಇವಾಗ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಮಾರ್ಕೆಟ್ ಯಾಕೆ ಮೂವ್ಮೆಂಟ್ ತೊಗೊಂತು ಮೇಲಕ್ಕೆ, ಎಲ್ಲಿವರೆಗೂ ನಾವು ಸೆಲ್ ಕಡೆ ಹೋಗಬೇಕು, ಯಾಕೆ ಸೆಲ್ ಕಡೆ, ಹೌ ಐ ವಿಲ್ ಪ್ಲೇ ವಿತ್ ದ ಮಾರ್ಕೆಟ್ ಅಂತ ಹೇಳ್ತೀನಿ ನೋಡಿ. ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ವರ್ಕ್ ಫಾರ್ ಯು, ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ವರ್ಕ್. ನೋಡಿ ಓಕೆನಾ? ಓಕೆ ಫೈನ್.
ನಾನೇನು ಮಾಡಿದೆ, ಈ ಜಾಗದಲ್ಲಿ ಆರ್ಡರ್ ಬ್ಲಾಕ್ ಇದೆ, ವೆಲ್ ಆ್ಯಂಡ್ ಗುಡ್. ಈಗ ನೀವು ಮಾರ್ಕ್ ಮಾಡಬೇಕಾಗಿರೋದು ಸಪ್ಲೈ ಝೋನ್ಸ್, ಎಲ್ಲೆಲ್ಲಿದೆ ಸಪ್ಲೈ ಝೋನ್ಸ್ ಅಂತ ಹೇಳ್ಬಿಟ್ಟು. ಓಕೆನಾ, ಫಸ್ಟ್ ಸಪ್ಲೈ ಝೋನ್ ನನ್ನ ಕಣ್ಣಿಗೆ ಕಾಣ್ತಾ ಇರೋದು ಬಂದುಬಿಟ್ಟು ಇದು ಫ್ಲೋ, ಕಂಟಿನ್ಯೂಸ್ ಫ್ಲೋ, ದಿಸ್ ಈಸ್ ದ ಮೇಜರ್ ಸಪ್ಲೈ ಝೋನ್. ಓಕೆ, ನಾನು ನಿಮಗೆ ಹಿಂಗೆ ತೋರಿಸಿರ್ತಾಗಲ್ಲ ರೀಪ್ಲೇ ಮಾಡಲ್ಲೇ ಹಾಕ್ತೀನಿ, ರೀಪ್ಲೇ ಮಾಡೋಲ್ಲೇ ಗೊತ್ತಾಗುತ್ತೆ ಯಾಕೆ ನಾನು ಇಲ್ಲಿಂದ ಇಲ್ಲಿ ತನಕ ಸೆಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕೆ ಇಲ್ಲಿಂದ ಇಲ್ಲಿ ತನಕ ಬೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ನಿಮಗೆ ಅರ್ಥ ಆಗುತ್ತೆ. ಓಕೆನಾ, ನನ್ನ ಹತ್ರ ಇರೋ ಫಸ್ಟು ಸಪ್ಲೈ ಝೋನ್ ಬಂದುಬಿಟ್ಟು ಎಕ್ಸಾಕ್ಟ್ ಸಪ್ಲೈ ಝೋನ್ ಬಂದ್ಬಿಟ್ಟು ಈ ಏರಿಯಾ. ಓಕೆ, ಮಾರ್ಕೆಟ್ ಈ ಸಪ್ಲೈ ಝೋನಲ್ಲಿ ಇದೆ. ಈಗ ನಾನೇನು ಮಾಡ್ತೀನಿ, ಹೋಲ್ಡ್ ಮಾಡ್ತೀನಿ. ಇಲ್ಲಿ ನನಗೆ ಬರಬೇಕಾಗಿರೋದೇನು, ರಿಜೆಕ್ಷನ್ ಕ್ಯಾಂಡಲ್, ದೋಜಿ ಕ್ಯಾಂಡಲ್ ಪ್ಲಸ್ ಮಾರುಬೋಸು, ಸೆಲ್ ಸೈಡ್ ಮಾರುಬೋಸು ಬರಲಿಲ್ಲ ಅಂತಂದರೆ ಬಿಟ್ಬಿಡ್ತೀನಿ. ದೆನ್ ಆಲ್ಸೋ ಐ ವಿಲ್ ಕಂಟಿನ್ಯೂ ದ ಟ್ರೆಂಡ್. ಓಕೆ, ಮಾರ್ಕೆಟ್ ವೆಂಟ್ ಅಪ್, ಈ ಜಾಗದಲ್ಲಿ ಯಾವುದೇ ರೀತಿ ರಿಜೆಕ್ಷನ್ ಕೊಡಲಿಲ್ಲ. ಓಕೆ, ನೆಕ್ಸ್ಟ್ ರಿಜೆಕ್ಷನ್ ಕೊಡೋ ಜಾಗ ಯಾವುದು, ಇದು ರಿಜೆಕ್ಷನ್ ಕೊಡೋ ಜಾಗ. ಸೂಪರ್, ದಟ್ ಈಸ್ ಆಲ್ಸೋ ವೆಲ್ ಆ್ಯಂಡ್ ಗುಡ್. ಈ ಜಾಗದಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆಯಾ, ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲ, ಬಟ್ ಆರ್ಡರ್ ಬ್ಲಾಕ್, ದಿಸ್ ಈಸ್ ಡೈಲಿ ಆರ್ಡರ್ ಬ್ಲಾಕ್. ಇಫ್ ಯು ಕನ್ವರ್ಟ್ ಇನ್ ಟು 1 hour or 4 hour, ಡೆಫಿನೆಟ್ಲಿ ನಿಮಗೆ ಆರ್ಡರ್ ಬ್ಲಾಕ್ ಸಿಗುತ್ತೆ. 1 hour ಆರ್ಡರ್ ಬ್ಲಾಕ್ ಸಿಗುತ್ತೆ ಅಥವಾ 4 hour ಆರ್ಡರ್ ಬ್ಲಾಕ್ಸ್ ಖಂಡಿತ ಸಿಗುತ್ತೆ. 100%, 200%. February 5, 2025 ನೀವು ಈ ಜಾಗದಲ್ಲಿ ತೆಗೆದು ನೋಡಿ, 100% ಒಂದು 1 hour ಅಥವಾ 4 hour ಆರ್ಡರ್ ಬ್ಲಾಕ್ ಸಿಕ್ಕೇ ಸಿಗುತ್ತೆ. ಓಕೆನಾ, ಈಗ ನೆಕ್ಸ್ಟ್ ಏನು ಮಾಡಬೇಕು, ನೀವು ಇಲ್ಲಿವರೆಗೂ ಬರತಕ್ಕ ನಾನೇನು ಮಾಡ್ತೀನಿ, ಈಗ ನಿಯರೆಸ್ಟ್ ಈ ಜಾಗದಲ್ಲಿ ಎಲ್ಲಾದರೂ ಒಂದು ಕಡೆ ಬೈ ಹೋಲ್ಡ್ ಮಾಡ್ತೀನಿ. ಓಕೆ, ಐ ಆಮ್ ಇನ್ ಬೈ ಸೈಡ್. ಓಕೆ, ಮಾರ್ಕೆಟ್ ಡೈರೆಕ್ಟಾಗಿ ಬಂತು. ನನಗೆ ಬೇಕಾಗಿರೋದು ನೆಕ್ಸ್ಟ್ ಏನು, ದೋಜಿ ಕ್ಯಾಂಡಲ್. ಮಾರ್ಕೆಟು ಓವರಾಲ್ ಡೇ ಸಿಂಪಲ್ ಪ್ಲೇ ಮಾಡಬೇಕು. ಓಕೆ, ದೋಜಿ ಕ್ಯಾಂಡಲ್ ಬಂತು. ಆ ದೋಜಿ ಕ್ಯಾಂಡಲನ್ನು ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಮೇಲ್ಗಡೆಯಿಂದ ಜಾಸ್ತಿ ರಿಜೆಕ್ಷನ್ ಇದೆ, ಕೆಳಗಡೆಯಿಂದ ಕಮ್ಮಿ ರಿಜೆಕ್ಷನ್ ಇದೆ. ವಾಟ್ ಇಟ್ ಈಸ್ ಟೆಲ್ಲಿಂಗ್, ಇದರಿಂದ ನಮಗೆ ಅರ್ಥ ಆಗ್ತಿರೋದೇನು, ಮಾರ್ಕೆಟಲ್ಲಿ ಸೆಲ್ಲರ್ಸ್ ಆ್ಯಕ್ಟಿವ್ ಆದರು, ಬೈಯರ್ ಸ್ಟ್ರೆಂತ್ ಕಳ್ಕೊಂಡ್ರು, ಕ್ಯಾಂಡಲ್ಲು ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ನನಗೆ ಬೇಕಾಗಿರೋದೇನು, ಓಕೆ ದಿಸ್ ಮೈಟ್ ಬಿ ಟ್ರ್ಯಾಪ್ ಕ್ಯಾಂಡಲ್ ಆಲ್ಸೋ. ಈಗ ನಾನು ಡಿಸಿಷನ್ ತೊಗೊಳ್ಳಲ್ಲ. ಆ್ಯಂಡ್ ಈ ಜಾಗದಲ್ಲಿ ನೀವು ಇನ್ನೊಂದು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಆರ್ಡರ್ ಬ್ಲಾಕ್ ಕೂಡ ಇದೆ. ಎಕ್ಸಾಕ್ಟ್ಲಿ ಈ ಜಾಗದಲ್ಲಿ ಆರ್ಡರ್ ಬ್ಲಾಕ್ ಇದೆ. Inducement above order block. What it is telling? It is a strong sell. Okay, and that is daily order block. ಈ ಜಾಗದಲ್ಲಿ ನಾನು ಸೆಲ್ ಎಂಟರ್ ಆಗ್ತೀನಿ ಈಗ. ಯಾಕಂತ ಅಂದರೆ ಈ ಜಾಗದಲ್ಲಿ ಸ್ಮಾಲ್ ಟೈಮ್ ಫ್ರೇಮಲ್ಲಿ ನನಗೆ ಖಂಡಿತವಾಗಲೂ ಒಂದು 1 minute ಟೈಮ್ ಫ್ರೇಮಲ್ಲಿ ಅಥವಾ 2 minutes ಟೈಮ್ ಫ್ರೇಮ್ ಅಥವಾ 3 minute ಟೈಮ್ ಫ್ರೇಮಲ್ಲಿ ಒಂದು ಇಂಡಿಸಿಷನ್ ಕ್ಯಾಂಡಲು, ಅದ್ರ ಜೊತೆ ಒಂದು ಮಾರುಬೋಸು ಕ್ಯಾಂಡಲ್ ಬಂದಿರುತ್ತೆ ಸೆಲ್ಲರ್ ಸೈಡ್. ಈ ಜಾಗದಲ್ಲಿ ನಾನು ಸೆಲ್ ಸೈಡ್ ಪ್ಲೇಸ್ ಮಾಡ್ತೀನಿ. ಈಗ ನನ್ನ ಕೆಲಸ ಏನು, ಸೆಲ್ ಸೈಡ್ ಎಲ್ಲಿವರೆಗೂ ಇಟ್ಕೋಬೇಕು ನಾನು ಅಂತ ಹೇಳ್ಬಿಟ್ಟು. ಸ್ಟಾಪ್ ಲಾಸ್ ಎಲ್ಲಿ ಇಡ್ತೀನಿ, ಆಬ್ವಿಯಸ್ಲಿ ಇಲ್ಲಿ ಇಡ್ತೀನಿ. ಇದು ತುಂಬ ದೊಡ್ಡ ಸ್ಟಾಪ್ ಲಾಸು, 15 minutesಲ್ಲಿ ಇಲ್ಲಿ ಅಥವಾ ಎಲ್ಲೋ ಬರುತ್ತೆ. ಡೆಫಿನೆಟ್ಲಿ ಈ ಜಾಗದಲ್ಲೇ ಬರುತ್ತೆ 15 minutesಲ್ಲಿ. ಆ್ಯಂಡ್ ಮೋರ್ ಓವರ್ ಈ ಸ್ಮಾಲರ್ ಟೈಮ್ ಫ್ರೇಮ್ ಎಂಟರ್ ಆದಾಗ ಸ್ಟಾಪ್ ಲಾಸ್ ಸಣ್ಣದಾಗುತ್ತೆ, ದೊಡ್ಡದಾಗುತ್ತೆ. ನಾವು ಐ ಆಮ್ ಕೀಪಿಂಗ್ ಎಥಿಕಲಿ ಹಿಯರ್. ಓಕೆನಾ, ಈಗ ನಾನು ಫಸ್ಟ್ ಮಾಡಬೇಕಾಗಿರೋ ಟಿ ಪಿ ಯಾವುದು, ಫಸ್ಟ್ ನನಗೆ ಬೇಕಾಗಿರೋ ಟಿ ಪಿ ಬಂದುಬಿಟ್ಟು ಮಾರ್ಕೆಟು ಮತ್ತೆ ನೆಕ್ಸ್ಟು ಹೈಯರ್ ಅಪ್ವರ್ಡ್ ಹೋಗಬೇಕು ಅಂದರೆ ಎಲ್ಲೆಲ್ಲಿ ಹೋಗೋಕ್ಕೆ ಚಾನ್ಸ್ ಇರುತ್ತೆ. ಇದು ಬಂದುಬಿಟ್ಟು ಇದು ಒಂದು ವ್ಯಾಕ್ಯೂಮ್ ಬ್ಲಾಕ್. ಓಕೆ, ಈ ವ್ಯಾಕ್ಯೂಮ್ ಬ್ಲಾಕ್ ವರ್ಕ್ ಆಗುತ್ತಾ ನನಗೆ ಗೊತ್ತಿಲ್ಲ. ಈ ವ್ಯಾಕ್ಯೂಮ್ ಬ್ಲಾಕ್ ನೆಕ್ಸ್ಟ್ ವ್ಯಾಕ್ಯೂಮ್ ಬ್ಲಾಕ್ ಬರೋದು ಇಲ್ಲಿ. ಈ ವ್ಯಾಕ್ಯೂಮ್ ಬ್ಲಾಕ್ ವರ್ಕ್ ಆಗುತ್ತಾ ಗೊತ್ತಿಲ್ಲ. ನೆಕ್ಸ್ಟ್ ವ್ಯಾಕ್ಯೂಮ್ ಬ್ಲಾಕ್ ಬರೋದು ಇಲ್ಲಿ. ಓಕೆ ಫೈನ್, ಇಲ್ಲಿವರೆಗೂ ನನಗೆ ಮಾರ್ಕ್ ಹಾಕ್ಕೊಂಡೆ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಐ ಹ್ಯಾವ್ ಟು ಮಾರ್ಕ್ ದ ಬೈ ಝೋನ್. ಮಾರ್ಕೆಟ್ ಈಗ ಮತ್ತೆ ಬೈ ನೇಚರ್ ಕಂಟಿನ್ಯೂ ಆಗಬೇಕು ಅಂತಂದರೆ ಮಾರ್ಕೆಟ್ ಬರಬೇಕಾಗಿರೋದು ಡಿಸ್ಕೌಂಟ್ ಝೋನಿಗೆ. ಡಿಸ್ಕೌಂಟ್ ಝೋನ್ ಎಲ್ಲಿದೆ ಮಾರ್ಕೆಟಲ್ಲಿ, ಇಲ್ಲಿಂದ ಕೆಳಗಡೆ ಡಿಸ್ಕೌಂಟ್ ಝೋನ್ ಇದೆ. ಸೊ ನನಗೆ ವ್ಯಾಲಿಡ್ ಪಾಯಿಂಟ್ಸ್ ಬಂದುಬಿಟ್ಟು ಒಂದು ಇದು ತೆಗೆದು ಬಿಡ್ತೀನಿ ನಾನು, ಇದು ತೆಗೆದು ಬಿಡ್ತೀನಿ. ಸಮ್ಟೈಮ್ಸ್ ದಿಸ್ ವಿಲ್ ಆಲ್ಸೋ ವರ್ಕ್. ಯಾಕಂದರೆ 15 minutes ಏರಿಯಾದಲ್ಲಿ 50% ಏರಿಯಾನು ಟಚ್ ಮಾಡಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನನಗೆ ವೆರಿ ಮಚ್ ಕ್ಲಿಯರ್. ವಾಟ್ ಈಸ್ ವೆರಿ ಮಚ್ ಕ್ಲಿಯರ್, ಇಲ್ಲಿಂದ ಇಲ್ಲಿ ತನಕ ಮಾರ್ಕೆಟ್ ಟ್ರಾವೆಲ್ ಆಗೋ ತನಕನೂ ಐ ವಿಲ್ ಬಿ ಇನ್ ದ ಸೆಲ್ ಸೈಡ್. ನೋ ಮ್ಯಾಟರ್ ವಾಟ್, ನಥಿಂಗ್ ಹ್ಯಾಪನ್ಸ್, ಐ ವಿಲ್ ಬಿ ಇನ್ ದ ಸೆಲ್ ಸೈಡ್. ಆಮೇಲೆ ಸ್ವಲ್ಪ ಮಾರ್ಕೆಟ್ನ ಝೂಮ್ ಔಟ್ ಮಾಡಿ ನೋಡಿದ್ರೆ ನಿಮಗೆ ಪ್ರೈಸ್ ಆಕ್ಷನ್ ಏರಿಯಾ ಎಲ್ಲಿದೆ, ಒಂದೇ ಒಂದು ಪ್ರೈಸ್ ಆಕ್ಷನ್ ಏರಿಯಾ ಇಲ್ಲಿದೆ. ಸೊ ನಾನೇನು ಮಾಡ್ತೀನಿ, ಈ ಜಾಗ ಒಂಚೂರು ಮಾರ್ಕ್ ಮಾಡ್ಕೊಂಡು ಇಕ್ಕೊತೀನಿ. ಓಕೆ, ಇದೇ ಪ್ರೈಸ್ ಆಕ್ಷನ್ ಏರಿಯಾ. ಫಸ್ಟ್ ಟಿ ಪಿ ನನಗೆ ಲೋಯರ್ ಟೈಮ್ ಫ್ರೇಮಲ್ಲಿ ಇದೇ ನನ್ನ ಫಸ್ಟ್ ಟಿ ಪಿ ಆಗಿರುತ್ತೆ. ಯಾಕಂದರೆ ಮಾರ್ಕೆಟು ಈ ಜಾಗದಲ್ಲಿ ಬಂದಾಗ ಒಂದು ಸರಿ ಫಾಲ್ ಕೊಟ್ಟಿತ್ತು, ಮತ್ತೆ ಮೇಲಕ್ಕೆ ಹೋಯಿತು, ಈ ಜಾಗ ಸಪೋರ್ಟ್ ತಗೊಂಡು ಮತ್ತೆ ಮೇಲಕ್ಕೆ ಹೋಗಿದೆ, ಮತ್ತೆ ಕೆಳಗೆ ಬಂದಿದೆ, ಮತ್ತೆ ಈ ಜಾಗ ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗಿದೆ, ಮತ್ತೆ ಕೆಳಗೆ ಬಂದಿದೆ, ಮತ್ತೆ ಇಲ್ಲಿಂದ ಬಂತು, ಮತ್ತೆ ಇಲ್ಲಿಂದ ಈ ಜಾಗದಲ್ಲಿ ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಅಥವಾ ಇಲ್ಲಿಂದ ಕೆಳಗೆ ಬಂದು ಮತ್ತೆ ಇಲ್ಲಿಗೆ ಬಂದು ಹಿಂಗೆ ಬಂದು ಮತ್ತೆ ಮೇಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನನ್ನ ಫಸ್ಟ್ ಟಾರ್ಗೆಟ್ ಇಲ್ಲೇ ಆಗಿರುತ್ತೆ. ಬಟ್ ಐ ಆಮ್ ಟೆಲ್ಲಿಂಗ್ ಐ ವಿಲ್ ಡೆಫಿನೆಟ್ಲಿ ಹೋಲ್ಡ್. ಯಾಕಂದರೆ ನನಗೆ ಕನ್ಫರ್ಮೇಷನ್ ಇದೆ ಇಲ್ಲಿವರೆಗೂ ಅಂತ. ದಟ್ಸ್ ಹೌ.
Okay, one candle complete. Okay, first candle is completely Marubozu candle. This is 3 candle swing candle. 3 candle swing candle ಏನು ನೋಡಿ, ಇದು ಬಂದ್ಬಿಟ್ಟು ಒಂದು ಗ್ರೀನ್ ಕ್ಯಾಂಡಲ್, ರೆಡ್ ಕ್ಯಾಂಡಲ್, ರೆಡ್ ಕ್ಯಾಂಡಲ್. ರೆಡ್ is dominating. This is Marubozu. This is indecision candle which is having upper side pressure, and this is Marubozu candle which is completely showing red. Then it's very good to hold red candle. ನಿಮಗೆ ನೀವು ಅನ್ಕೋಬೋದು, ಈಗ ತಾನೇ ಮುಂಚೆ ನೋಡಿದ್ಯಾ ನೀನು, ಅದಕ್ಕೆ ಎಲ್ಲದನ್ನು ಹಂಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀರಾ ಎಷ್ಟೋ ಜನ. ಐ ನೋ ವಾಟ್ ಯು ಗೈಸ್ ಆರ್ ಥಿಂಕಿಂಗ್. ಇದಕ್ಕೋಸ್ಕರನೇ ನಾನು ನಿಮಗೆ ಲಾಸ್ಟ್ ವೀಕು ನಾನು ಬ್ಯಾಕ್ ಟೆಸ್ಟಿಂಗ್ ವಿಡಿಯೋ ಮಾಡಿ ಹಾಕಿದ್ದು, ಓಕೆನಾ. ನಾನು ಮುಂಚೆನೇ ಚಾರ್ಟ್ ನೋಡ್ಬಿಟ್ಟಿದ್ದೀನಿ. ಚಾರ್ಟ್ ನೋಡಿದ ತಕ್ಷಣ ಈಗ ಥಿಯರಿ ಎಕ್ಸ್ಪ್ಲೇನ್ ಮಾಡೋದು ತುಂಬ ದೊಡ್ಡ ಈಸಿ. ಆಬ್ವಿಯಸ್ಲಿ ನಾನು ಈ ಫೇಸಸ್ನೆಲ್ಲ ದಾಟ್ಕೊಂಡು ಬಂದಿದ್ದೀನಿ. ಈ ಫೇಸಸ್ ಎಲ್ಲ ನನಗೂ ಅರ್ಥ ಆಗುತ್ತೆ. ಇವನು ಈ ಥರ ಮಾಡಿದ್ದಾನೆ, ಈ ಥರ ಮಾಡಿದ್ದಾನೆ ಅಂತ. ಆ ಫೇಸಸ್ ದಾಟ್ಕೊಂಡು ಬಂದಿರೋದಕ್ಕೇ ಲಾಸ್ಟ್ ವೀಕಲ್ಲಿ ನಾನು ಬ್ಯಾಕ್ ಟೆಸ್ಟಿಂಗ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ಬ್ಯಾಕ್ ಟೆಸ್ಟಿಂಗಲ್ಲಿ ನನ್ನ ಟ್ರೇಡಿಂಗ್ ಅಕ್ಯುರೇಸಿ ನೀವು ನೋಡಿ, ನಾನು ಚಾರ್ಟ್ನ ತುಂಬ ಸ್ಮಾಲ್ ಮರ್ಜ್ ಮಾಡಿಬಿಟ್ಟು ಡೈಲಿ ಟೈಮ್ ಫ್ರೇಮಿಗೆ ಹಿಂದಕ್ಕೆ ಬಂದುಬಿಟ್ಟು ಆಮೇಲೆ ನಾನು ಚಾರ್ಟ್ನ ದೊಡ್ಡದು ಮಾಡಿಕೊಂಡು ಲೈವ್ ಆ್ಯಕ್ಷನ್ಸ್ ಹೆಂಗೆ ತೊಗೋತೀನಿ ಅಂತ ತೋರಿಸಿದ್ದೀನಿ. ನಾನು ಇವಾಗಲೂ ಅದೊಂದು ಮಾಡ್ಬೋದು, ಬಟ್ ಇವಾಗ ನಾನು ಮಾಡಿದ್ರೆ ವಿಡಿಯೋ ಲೆಂತ್ ಆಗುತ್ತೆ. ಐ ಜಸ್ಟ್ ನೀಡ್ ಟು ಎಕ್ಸ್ಪ್ಲೈನ್ ಸಮ್ ಇಂಪಾರ್ಟೆಂಟ್ ಥಿಯರಿಟಿಕಲ್ ಫ್ಯಾಕ್ಟರ್ಸ್ ವಿಚ್ ನೋ ಒನ್ ವಿಲ್ ಎಕ್ಸ್ಪ್ಲೈನ್. ದೀಸ್ ಆರ್ ಆಲ್ ದ ಸೀಕ್ರೆಟ್ ರೆಸಿಪಿ ಅಂತಾರಲ್ಲ ಅದು. No one will going to explain. And now let's continue, come back to the topic. ನೋಡಿ, ಈ ಜಾಗದಲ್ಲಿ ಮಾರ್ಕೆಟ್ ಏನು ಮಾಡ್ತು? ಮಾರ್ಕೆಟ್ ಈ ಜಾಗದಲ್ಲಿ ಬಂದಿದೆ. ಈಗ ನಂದು ಏರಿಯಾನು ಇಲ್ಲಿವರೆಗೂ ನನ್ನ ಫಸ್ಟ್ ಟಾರ್ಗೆಟ್. ವೆಯ್ಟ್ ಫಾರ್ ದ ಫಸ್ಟ್ ಟಾರ್ಗೆಟ್, ಡೋಂಟ್ ವರಿ. ಓಕೆ ಫೈನ್, ಮಾರ್ಕೆಟ್ ಇಸ್ ಟ್ರೈನ್ ಟು ಗೋ ಅಪ್. ಯಾಕೆ ಈ ಜಾಗದ ಮೇಲಕ್ಕೆ ಹೋಯ್ತು? ಈ ಜಾಗದಲ್ಲಿ ಮಾರ್ಕೆಟ್ ಏನು ಮಾಡ್ತು ಅಂತಂದರೆ ಇಲ್ಲಿ ವ್ಯಾಕ್ಯೂಮ್ ಬ್ಲಾಕ್ ಇದೆ. ಈಗ ಮಾರ್ಕೆಟ್ ಇಲ್ಲಿವರೆಗೂ ಯಾಕೆ ಬಂತು? ಇಲ್ಲಿ ನೋಡಿ, ಈ ಜಾಗದಲ್ಲಿ ಫೇರ್ ವ್ಯಾಲ್ಯೂ ಡೈಲಿ ಆರ್ಡರ್ ಬ್ಲಾಕ್ ಇದೆ. ಈ ಡೈಲಿ ಆರ್ಡರ್ ಬ್ಲಾಕಿಂದ ಮಾರ್ಕೆಟ್ ರಿಜೆಕ್ಷನ್ ತೊಗೊಂಡ್ರೆ ಇಟ್ ಈಸ್ ಟೇಕನ್ ಸ್ಮಾಲ್ pull back to come down. Okay na, let's see. Okay, very good. Market is again giving red candle. Okay fine, directly ನಾನು ಫಸ್ಟ್ ಟಾರ್ಗೆಟ್ ಇಟ್ಟಾಯ್ತು. ಈಗ ನನಗೆ 100% ಶೋರ್. ಏನಂತ ಶೋರು? ಮಾರ್ಕೆಟ್ ಇಲ್ಲಿವರೆಗೂ ಬಂದೇ ಬರುತ್ತೆ ಅಂತ ನನಗೆ ತುಂಬ ಗ್ಯಾರಂಟಿ ಇದೆ. ಆ್ಯಂಡ್ ಇಫ್ ಯು ಕೇರ್ಫುಲಿ ಅಬ್ಸರ್ವ್, ನಥಿಂಗ್ ಈಸ್ ದೇರ್ ಇನ್ ದಿಸ್ ಮಿಡ್ ರೇಂಜ್. ಓಕೆನಾ? ಓಕೆ ಫೈನ್, ಕಮ್ ಡೌನ್. ಬಂತು. ಈಗ ನೋಡಿ, ಇದು ನಂದು ಫಸ್ಟ್ ಟಾರ್ಗೆಟ್ ಡನ್. ಈಗ ಮಾರ್ಕೆಟ್ ಇಲ್ಲಿ ಯಾಕೆ ಸಫರ್ ಮಾಡ್ತು 2 ಡೇಸು? ಈ ಜಾಗದಲ್ಲಿ ಯಾಕೆ ಸಫರ್ ಮಾಡ್ತು ಅಂತಂದರೆ, ಇಲ್ಲಿ ಯಾವುದೋ ಒಂದು ಪೆಂಡಿಂಗ್ ಆರ್ಡರ್ಸ್ ಇರುತ್ತೆ ಲೋಯರ್ ಟೈಮ್ ಫ್ರೇಮಲ್ಲಿ. ಆ್ಯಂಡ್ ಈ ಜಾಗದಲ್ಲಿ ಒಂದು ವ್ಯಾಕ್ಯೂಮ್ ಬ್ಲಾಕ್ ಇದೆ ನೋಡಿ. ಇಲ್ಲಿ ಈ ಜಾಗದಲ್ಲಿ ಒಂದು ಸ್ಮಾಲ್ ವ್ಯಾಕ್ಯೂಮ್ ಬ್ಲಾಕ್ ಇದೆ. ಆ ವ್ಯಾಕ್ಯೂಮ್ ಬ್ಲಾಕ್ ಟಚ್ ಮಾಡಬೇಕಾಗಿತ್ತು. ನಾನು 15 ಮಿನಿಟ್ಸಲ್ಲಿ ತುಂಬ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನನಗೆ ತುಂಬ ಚೆನ್ನಾಗಿರೋ ಕ್ಯಾಂಡಲ್ ಸಿಗುತ್ತೆ. ಈ ಜಾಗದಲ್ಲಿ ಒಂದು ಆರ್ಡರ್ ಬ್ಲಾಕ್ ಇರುತ್ತೆ. ಇಲ್ಲಿ ಇನ್ನೊಂದು ಸೆಲ್ ಕ್ಯಾಂಡಲ್ ಎಂಟರ್ ಮಾಡ್ತೀನಿ. ಈಗ ನಂದು ಪಾರ್ಷಿಯಲ್ ಬುಕ್ಕಿಂಗ್ ಆಗೋಗುತ್ತೆ. ಇಲ್ಲಿಂದ ನಾನು ಐ ವಿಲ್ ವೆರಿ ಕೇರ್ಫುಲ್. ಯಾಕೆ ವೆರಿ ಕೇರ್ಫುಲ್ ಅಂತಂದರೆ, ಐ ನೋ ಮಾರ್ಕೆಟು ಈ ಜಾಗ ತನಕ ಬರುತ್ತೆ, ಇಲ್ಲ ಅಂದರೆ ಮಾರ್ಕೆಟು ಕಂಟಿನ್ಯೂಸ್ ಮೂಮೆಂಟ್ ಆಗುತ್ತೆ. ಮೈ ಟ್ರೇಡ್ ಈಸ್ ಸಿಂಪಲ್. ನಾವು ಐ ವಿಲ್ ಬುಕ್ ಪಾರ್ಷಲ್, ಐ ವಿಲ್ ವೆಯ್ಟ್ ಫಾರ್ ದ ಪ್ರಾಪರ್ ಸೆಟಪ್. ಇಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ, ಒಂದು ಬೈ ಸೈಡ್ ಟ್ರೇಡ್ ಎಂಟರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ಸೆಟಪ್ ಸಿಕ್ಕರೆ ಅಲ್ಲಿ ಕೂಡ ಬೈ ಸೈಡ್ ಟ್ರೇಡ್ ಎಂಟರ್ ಮಾಡಿ ಒಂದು ಸ್ಮಾಲ್ ಅಪ್ಸೈಡ್ ಮೂಮೆಂಟ್ ತೊಗೊಂಡು ಅಲ್ಲಿಂದನೂ ನಾನು ಎಕ್ಸಿಟ್ ಆಗ್ತೀನಿ. ಇಲ್ಲಾಂದರೆ ಒಂದು ಸ್ಟಾಪ್ ಲಾಸ್ ಕೂಡ ಹಿಟ್ ಆಗುತ್ತೆ. ನಾನೇನು ದೇವರಲ್ಲ, ಓಕೆನಾ. ನೆಕ್ಸ್ಟ್, ಮಾರ್ಕೆಟ್ ಇಸ್ ಡೈರೆಕ್ಟ್ಲಿ ಜಂಪ್. ನಂದು ಆರ್ಡರ್ ಬ್ಲಾಕ್ ಎಲ್ಲಿತ್ತು? ಇಲ್ಲಿತ್ತು. ಸೊ ನನಗೆ ಬೈ ಸೈಡ್ ಆಪ್ಷನ್ನೇ ಸಿಗಲಿಲ್ಲ. ನಾನೇನು ಮಾಡ್ತೀನಿ, ಈಗ ಮಾರ್ಕೆಟಲ್ಲಿ ನೀಟಾಗಿ ಸೆಲ್ ಮಾಡ್ತೀನಿ. ಆದರೆ ನನಗೆ ಬೈ ಮಾಡೋಕ್ಕೆ ಆಪ್ಷನ್ ಇವಾಗ ತುಂಬ ಚೆನ್ನಾಗಿ ಸಿಕ್ಕಿದೆ. ಇಷ್ಟು ದೊಡ್ಡ ಗ್ಯಾಪ್ ಆದಮೇಲೆ ನಾನು ಪ್ರಾಫಿಟ್ ಬುಕ್ ಮಾಡ್ಕೋತೀನಿ. ಈ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಮೇಲೆ ನಾನೇನು ಮಾಡ್ತೀನಿ, ಈ ದೊಡ್ಡ ಗ್ಯಾಪ್ ಖಂಡಿತವಾಗ್ಲೂ ಫಿಲ್ ಆಗುತ್ತೆ ಅಂತ ನನಗೆ 100% ಗ್ಯಾರಂಟಿ ಇರುತ್ತೆ. ನಾನೇನು ಮಾಡ್ತೀನಿ, ಒಂದು ಬೈ ಆರ್ಡ್ರ್ ಈಸಿಯಾಗಿ ಪ್ಲೇಸ್ ಮಾಡ್ತೀನಿ ಇಲ್ಲಿ, ಓಕೆನಾ. ಬೈ ಆರ್ಡರ್ ಪ್ಲೇಸ್ ಮಾಡಿದ್ಮೇಲೆ ಸ್ಟಾಪ್ ಲಾಸ್ ಎಲ್ಲಿ ಇಡ್ತೀನಿ? ಆಬ್ವಿಯಸ್ಲಿ ಇಲ್ಲೇ 50% ಆಫ್ ದ ಫೇರ್ ವ್ಯಾಲ್ಯೂ ಗ್ಯಾಪ್. ಇವಾಗ ನಂದು OT ಝೋನ್ ವರ್ಕ್ ಆಗಲ್ಲ. ಮಾರ್ಕೆಟ್ ಡೈರೆಕ್ಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ. ವೆಲ್ ಆ್ಯಂಡ್ ಗುಡ್. ಈ ಜಾಗದಲ್ಲಿ ನಾನು ನಿಜ ಹೇಳ್ತೀನಿ, ಈ ಜಾಗದಲ್ಲಿ ಏನಾದ್ರು ಮಾರ್ಕೆಟ್ ಒಂದು ಸ್ಮಾಲ್ ರಿಜೆಕ್ಷನ್ ತೊಗೊಂಡಿದ್ರೆ ಈ 5 ಮಿನಿಟ್ಸಲ್ಲಿ ಐ ವುಡ್ ಹವ್ ಟೇಕನ್ ಇನ್ ಟು ಬೈ ಸೈಡ್. ಈ ಜಾಗದಲ್ಲಿ ಒಂದು ಬೈ ಸೈಡ್ ತೊಗೊಂಡು ಇಲ್ಲಿವರೆಗೂ ಹೋಗ್ಬಿಟ್ಟು ಈ ಜಾಗದಲ್ಲೇ ಯಾಕೆ ಸೆಲ್ ಮಾಡ್ತೀನಿ? ದಟ್ ಈಸ್ ಆರ್ಡರ್ ಬ್ಲಾಕ್. ಇಲ್ಲೇ ಆರ್ಡರ್ ಬ್ಲಾಕ್ ಇರೋದು. ಓಕೆ, ಈಗ ನಾ ಮಾರ್ಕೆಟ್ ಏನಾಗುತ್ತೆ, ನೀಟಾಗಿ ಇಲ್ಲಿಂದ ಫಾಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ನನ್ನ ನೆಕ್ಸ್ಟ್ ಬೈಯಿಂಗ್ ಏರಿಯಾ ಇಲ್ಲಿತ್ತು. ಈ ಜಾಗದಲ್ಲಿ ಏನಾದರೂ ಮಾರ್ಕೆಟ್ ಬಂದು ರಿಜೆಕ್ಷನ್ ಕೊಟ್ಟರೆ ಐ ವಿಲ್ ಬಿ ಇನ್ ಎ ಬೈ ಸೈಡ್. ಈಗ ನನ್ನ ಲಾಜಿಕ್ ವೆರಿ ಸಿಂಪಲ್. ಈಗ ನಾನು ಹೇಳ್ತೀನಿ ನೋಡಿ, ಸೆಲ್ಲು ರಿಸ್ಟ್ರಿಕ್ಟೆಡ್, ಬೈ ಲಾಂಗ್. ಯಾಕೆ ಬೈ ಲಾಂಗು? ಮಾರ್ಕೆಟ್ ನೇಚರೇ ಬೈ ಸರ್, ಮಾರ್ಕೆಟ್ ನೇಚರೇ ಬೈ. ಓಕೆ ಫೈನ್, ಲೆಟ್ಸ್ ಗೋ. ಇವಾಗ ಏನಾಗುತ್ತೆ ಮಾರ್ಕೆಟ್ ನೋಡೋಣ. 100% ನಾನು ಹೇಳ್ತೀನಿ, ಇದು ನಂದು ಫಸ್ಟ್ ಟಾರ್ಗೆಟ್. ಯಾವ್ದು ನನ್ನ ಫಸ್ಟ್ ಟಾರ್ಗೆಟು? ಇದು ನನ್ನ ಫಸ್ಟ್ ಟಾರ್ಗೆಟ್. ಓಕೆ, ಫಸ್ಟ್ ಟಾರ್ಗೆಟ್ ನಂದಿದು. ಇಲ್ಲಿವರೆಗೂ ನಾನು ಹೋಲ್ಡ್ ಮಾಡ್ತೀನಿ, ಮಧ್ಯದಲ್ಲಿ ಬೈ ಮಾಡ್ತೀನಿ. ಐ ವಿಲ್ ಶೋ ಎಲ್ಲೆಲ್ಲಿ ಬೈ ಮಾಡ್ತೀನಿ ಅಂತ ನೆಕ್ಸ್ಟ್. ಓಕೆ, ಡೈರೆಕ್ಟ್ ಅಪ್. ಈ ಜಾಗದಲ್ಲಿ ಒಂದು ಸ್ಮಾಲ್ ಪುಲ್ ಬ್ಯಾಕ್ ಕೊಡ್ತಲ್ಲ ಮಾರ್ಕೆಟು, ಈ ಜಾಗ ಒಂದು ಸ್ಮಾಲ್ ಪುಲ್ ಬ್ಯಾಕ್ ಕೊಡ್ತಲ್ಲ. ಈಗ ನೆಕ್ಸ್ಟ್ ನನ್ನ ಬೈಯಿಂಗ್ ಏರಿಯಾ. ಮಾರ್ಕೆಟ್ ಏನಾದರೂ ಈ ರೀಜನ್ ಒಳಗೆ ಬಂದರೆ ಐ ವಿಲ್ ಬೈ ದಟ್ ಏರಿಯಾ. ಓಕೆ, ಇನ್ನೊಂದು ಸ್ಮಾಲ್, ಒಂದು ಸರಿ ಸ್ಮಾಲ್. ಓಕೆ, ಈ ಜಾಗದಲ್ಲಿ ಬಂತು, ಟಪಾರ್ ಅಂತ ಬೈ ಆಯಿತು.
ಹೆಂಗೋಯ್ತು ನೋಡಿ ಪಟ್ಟಂತ. ದಟ್ಸ್ ಹೌ ಮಾರ್ಕೆಟ್ ನೀಡ್ಸ್ PL. ಓಕೆ ನಾನು ಮುಂಚೆ ಚಾರ್ಟ್ ನೋಡಿದ್ದೆ, ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ, ಅದಕ್ಕೆ ಹೇಳ್ತೆ. ನೋ ಬ್ರೋ, ನಾನು ನಿಮ್ಮ ಎದುರುಗಡೆ ಹೇಳ್ತಿದ್ದು ಅಷ್ಟೇ. ಐ ಡೋಂಟ್ ನೋ ಎಲ್ಲಿಂದ ಮಾರ್ಕೆಟ್. ಈಗ ಮಾರ್ಕೆಟ್ ಜಂಪ್ ಆಗಿದ್ದು ನೋಡಿ ನನಗೇನು ಅನ್ನಿಸ್ತು, ಮಾರ್ಕೆಟ್ ಡೆಫಿನೆಟ್ಲಿ ಇದನ್ನು ಕ್ರಾಸ್ ಮಾಡುತ್ತೆ ಅಂತ ಗೊತ್ತು. ನೆಕ್ಸ್ಟ್ ನನ್ನ ಹತ್ರ ಇರೋ ವ್ಯಾಕ್ಯೂಮ್ ಬ್ಲಾಕ್ ಬಂದ್ಬಿಟ್ಟು ಇದು. ಆ್ಯಂಡ್ ಮೋರ್ ಓವರ್ ಈ ಜಾಗದಲ್ಲಿ ಖಂಡಿತವಾಗ್ಲೂ ಈ ಜಾಗದಲ್ಲಿ ಒಂದು ರಿಜೆಕ್ಷನ್ ತೊಗೊಳಕ್ಕೆ ಟ್ರೈ ಮಾಡುತ್ತೆ. ಗ್ಯಾಪ್ ಅಪ್ ಓಪನ್ ಆಗಲಿಲ್ಲ ಅಂತಂದರೆ ಮಾರ್ಕೆಟ್ ಒಂದು ರಿಜೆಕ್ಷನ್ ತೊಗೊಳಕ್ಕೆ ಟ್ರೈ ಮಾಡುತ್ತೆ. ಈ ಜಾಗಕ್ಕೆ ಬಂದು ಮತ್ತೆ ಮಾರ್ಕೆಟ್ ಮೇಲೆ ಹೋಗುತ್ತೆ. ಲೆಟ್ಸ್ ಸಿ ದ ಗೇಮ್ ನಾವು. ಓಕೆ, ಡೈರೆಕ್ಟ್ ಟಾರ್ಗೆಟ್ ಇಟ್ ನೋಡಿ. ಡೈರೆಕ್ಟ್ ಅಂದರೆ ಡೈರೆಕ್ಟ್ ಈ ಜಾಗಕ್ಕೆ ಬಂದು ಯಾಕೆ ಮಾರ್ಕೆಟ್ ಸಣ್ಣ ಚೇಂಜ್ ಆಯಿತು? ಕ್ಯಾಂಡಲ್ಸ್ ನೋಡಿ, ಕ್ಯಾಂಡಲ್ ಸ್ಟ್ರಕ್ಚರ್ ನೋಡಿ, ಇಲ್ಲಿಂದ ನೋಡಿ, ಇಲ್ಲಿ ಮಾರೋ ಬೂಸು ಕೈಂಡ್ ಆಫ್ ಮಾರೋ ಬೂಸು, ಈ ಜಾಗಕ್ಕೆ ಸ್ಮಾಲ್ ಸೈಜ್ ಆ್ಯಂಡ್ ಈ ಕ್ಯಾಂಡಲ್ ಸ್ಮಾಲ್, ಈ ಜಾಗಕ್ಕೆ ಬಂದೇ ರಿಜೆಕ್ಷನ್ ತೊಗೊಳುತ್ತೆ ಅಂತ ಏನು ಗೊತ್ತು? ದಟ್ ಈಸ್ ವೇರ್ ದ ಪ್ಲೇಸಸ್ ಮಾರ್ಕೆಟ್ ವಿಲ್ ಟೇಕ್ ರಿಜೆಕ್ಷನ್. ದಟ್ ಈಸ್ ದ ವ್ಯಾಕ್ಯೂಮ್ ಬ್ಲಾಕ್. ದಟ್ ಈಸ್ ವೇರ್ ಬಿಗ್ ಪ್ಲೇಯರ್ಸ್ ಪ್ಲೇ. ಈಗ ಮಾರ್ಕೆಟು ಈ ಜಾಗದಲ್ಲಿ ಯಾವುದೇ ರೀತಿ ಡೈಲಿ ಆರ್ಡರ್ ಬ್ಲಾಕ್ ಇಲ್ಲ ನಮ್ಮ ಹತ್ರ. ಮಾರ್ಕೆಟಲ್ಲಿ ಯಾವುದೇ ರೀತಿ ಡೈಲಿ ಆರ್ಡರ್ ಬ್ಲಾಕ್ ಇಲ್ಲ. ಮಾರ್ಕೆಟ್ ಈ ಜಾಗ ನೆಕ್ಸ್ಟ್ ಏನಾರ ಮಾರ್ಕೆಟ್ ಕೆಳಗೆ ಬಂದರೆ ಇಟ್ ವಿಲ್ ಕಮ್ ಟು ದಿಸ್ ಏರಿಯಾ. ದಿಸ್ ವ್ಯಾಕ್ಯೂಮ್ ಬ್ಲಾಕ್ ಇದೆಯಲ್ಲ, ಇದೇ ಏರಿಯಾ ಬರುತ್ತೆ ನಮ್ಮ ಹತ್ರ. ಓಕೆನಾ? ಮಾರ್ಕೆಟ್ ಬರೋದು ಇಲ್ಲಿಗೆ. ಲೆಟ್ಸ್ ಸಿ ವೇರ್ ಮಾರ್ಕೆಟ್ ವಾಂಟ್ ಟು ಗೋ. ಬೈ. ಸೊ ಅಗೇನ್ ಐ ವಿಲ್ ಎಂಟರ್ ಇನ್ ಟು ಬೈ. ಸ್ಮಾಲರ್ ಟೈಮ್ ಫ್ರೇಮಲ್ಲಿ ಬೈಗೆ ಎಂಟರ್ ಆಗ್ತೀನಿ. ಸೆಲ್ ಸೈಡ್ ಸ್ಟಾಪ್ ಲಾಸ್ ಎಲ್ಲಿಡಬೇಕು ಅಂತ ಹೇಳ್ಬಿಟ್ಟು ನನಗೆ ಅಷ್ಟು ಐಡಿಯಾ ಇಲ್ಲ. ಯಾಕಂತಂದರೆ ನನಗಿರೋ ಒಂದೇ ಏರಿಯಾ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಇದೇನೆ. ಅದಕ್ಕಿಂತ ಕೆಳಗಡೆ ನಾನು ಸ್ಟಾಪ್ ಲಾಸ್ ಇಡೋಕ್ಕೆ ಟ್ರೈ ಮಾಡಲ್ಲ. ಸೊ ಸ್ಟಾಪ್ ಲಾಸ್ ಇಲ್ಲಿಡ್ತೀನಿ. ಇದೇನಪ್ಪ $700 ಸ್ಟಾಪ್ ಲಾಸ್ ಇಟ್ಟಂದ್ರೆ ಐ ಆಮ್ ಜಸ್ಟ್ ಕೀಪಿಂಗ್. ಸ್ಮಾಲರ್ ಟೈಮ್ ಫ್ರೇಮಲ್ಲಿ ಕಮ್ಮಿ ಇಡ್ತೀನಿ ಸ್ಟಾಪ್ ಲಾಸ್. ಐ ಆಮ್ ಜಸ್ಟ್ ಮೇಕಿಂಗ್ ಯು ಗೈಸ್ ಟು ಕೀಪ್. ಓಕೆ, ಸ್ಟಾಪ್ ಲಾಸ್ ಇಟ್ಟರೆ ಟ್ರೇಡ್ ಮಾಡೋಕ್ಕೆ ಬರಲ್ಲ ನನಗೆ, ಅದಕ್ಕೋಸ್ಕರ ಇಟ್ಟಿದ್ದು. ಓಕೆ, ಸಿ ಹೆಂಗೋಯ್ತು ಮಾರ್ಕೆಟ್. ಈಗ ಇಲ್ಲಿಂದ ಒಂದೇ ಕ್ಯಾಂಡಲ್ ಏನಕ್ಕೆ ಹೋಯ್ತು? ಈಗ ಸ್ಟಾಪ್ ಲಾಸ್ ಇಲ್ಲಿಡ್ತೀನಿ, ಟ್ರೈ ಮಾಡ್ತೀನಿ ಸ್ಟಾಪ್ ಲಾಸ್ ನಾನು. ಏನಕ್ಕೆ ಹೋಯ್ತು? ಈಗ ಮಾರ್ಕೆಟ್ ಇಲ್ಲಿಂದ ಒಂದು ರಿಜೆಕ್ಷನ್ ಕೊಡೋಕೆ ಟ್ರೈ ಮಾಡುತ್ತೆ ನೋಡಿ. ಬೇಕಾದ್ರೆ ಈ ಜಾಗ ಮಾರ್ಕೆಟ್ ಏನಾದರೂ ಒಂದೇ ಸರಿ ಜಂಪ್ ಆಗಲಿಲ್ಲ ಅಂದರೆ ಇಲ್ಲಿಂದ ಒಂದು ಸ್ಮಾಲ್ ರಿಜೆಕ್ಷನ್ ಕೊಡುತ್ತೆ, ಮತ್ತೆ ಇಲ್ಲಿಂದ ಬೈ ಆಗುತ್ತೆ ನೋಡಿ. ಬೇಕಾದ್ರೆ ಓಕೆನಾ? ಲೆಟ್ಸ್ ಪ್ಲೇ. ಓಕೆ ಫೈನ್, ನೋ ರಿಜೆಕ್ಷನ್, ದಟ್ ಈಸ್ ವೆಲ್ ಆ್ಯಂಡ್ ಗುಡ್, ಸೂಪರ್. ಈಗ ಮಾರ್ಕೆಟ್ ಮತ್ತೆ ಜಂಪ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಓಕೆ, ಸ್ಮಾಲ್ ರಿಜೆಕ್ಷನ್. ಈಗ ನನಗೆ ಅರ್ಥ ಆಯಿತು, ಮಾರ್ಕೆಟ್ ಮೇ ಗಿವ್ ಸ್ಮಾಲ್ ರಿಜೆಕ್ಷನ್ ಅಂತ ಹೇಳ್ಬಿಟ್ಟು ಈಗ ಒಂದು ಸ್ಮಾಲ್ ಡೌನ್ ಸೈಡ್ ಮೂವ್ಮೆಂಟ್ ಕೊಡುತ್ತೆ. ಈ ಡೌನ್ ಸೈಡ್ ಮೂವ್ಮೆಂಟ್ ಎಲ್ಲಿವರೆಗೂ ಇರುತ್ತೆ? ಆಬ್ವಿಯಸ್ಲಿ ಡೌನ್ ಸೈಡ್ ಮೂವ್ಮೆಂಟ್ ಪ್ರೈಜೆಕ್ಷನ್ ಥಿಯರಿ ಪ್ರಕಾರ ನೋಡೋದಾದರೆ ಮಾರ್ಕೆಟ್ ಇಲ್ಲಿಗೆ ಬರುತ್ತೆ. ಅದೇ ಏನಾದರೂ OTE ಪ್ರಕಾರ ನೋಡೋದಾದರೆ ಮಾರ್ಕೆಟು ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಓಕೆ, ಇಲ್ಲಿವರೆಗೂ ಬರುತ್ತೆ. ಈ ಏರಿಯಾದಲ್ಲಿ ಪಕ್ಕ ಮಾರ್ಕೆಟ್ ರಿಜೆಕ್ಷನ್ ತೊಗೊಳುತ್ತೆ. ಲೆಟ್ ಮೀ ಹೋಲ್ಡ್ ದ ಟ್ರೇಡ್. ಮಾರ್ಕೆಟ್ ವೆಂಟ್ ಅಪ್, ವೆಲ್ ಆ್ಯಂಡ್ ಗುಡ್. ಮಾರ್ಕೆಟ್ ವೆಂಟ್ ಅಪ್. ಮಾರ್ಕೆಟಲ್ಲಿ ಸೆಲ್ಲರ್ಸ್ ನಾಟ್ ಇವನ್ 1% ಇಂಟ್ರೆಸ್ಟೆಡ್. ನಾಟ್ ಇವನ್ 1%. ನೋಡಿ, ನೀವು ಅಬ್ಸರ್ವ್ ಮಾಡಿ, ನಾನು ಬೈ ಮಾಡಿದ ಜಾಗ ಇಲ್ಲಿ, ಈ ಕ್ಯಾಂಡಲ್ ಬೈ ಮಾಡಿದ್ದು. ಮಾರ್ಕೆಟ್ ಹೋಗ್ತಾ ಇರೋದು ಎಲ್ಲಿಗೆ? ಇಲ್ಲಿವರೆಗೂ ಹೋಗುತ್ತೆ. ನಾನು ನೆಕ್ಸ್ಟ್ ಹೇಳ್ತೀನಿ ನೋಡಿ ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳ್ಬಿಟ್ಟು. ದಿಸ್ ಈಸ್ ದ ಒನ್ ಏರಿಯಾ, ದಿಸ್ ಈಸ್ ದ ಸಪ್ಲೈ ಝೋನ್. ಇಲ್ಲಿ ತನಕ ಇದೆ ಸಪ್ಲೈ ಝೋನು. ಆಬ್ವಿಯಸ್ಲಿ ನೋಡಿ, ಈ ಜಾಗ ಟಚ್ ಆಗಿ ಮಾರ್ಕೆಟ್ ಏನಾದರೂ ಒಂದು ಸಿಂಬಲೈಸೇಷನ್ ಕೊಡುತ್ತೆ. ಇಲ್ಲಿಂದ ಫಾಲ್ ಆಗ್ತೀನಿ ಆ ಥರ ಏನಾದ್ರು ಸಿಂಬಲೈಸೇಷನ್ ಕೊಡುತ್ತೆ. ಬಟ್ ಮಾರ್ಕೆಟ್ನ ಫಾಲ್ ಆಗ್ದಂಗೆ ಮಾರ್ಕೆಟ್ ಆಲ್ರೆಡಿ ಒಂದು ಏರಿಯಾ ಕ್ರಿಯೇಟ್ ಮಾಡ್ಕೊಂಡು ಹೋಗಿದೆ. ಇಲ್ಲೊಂದು ವ್ಯಾಕ್ಯೂಮ್ ಬ್ಲಾಕ್ ಕ್ರಿಯೇಟ್ ಮಾಡಿದೆ, ಇಲ್ಲೊಂದು ವ್ಯಾಕ್ಯೂಮ್ ಬ್ಲಾಕ್ ಕ್ರಿಯೇಟ್ ಮಾಡಿದೆ ನೋಡಿ. ಬೇಕಾದ್ರೆ ಈಗ ಓಕೆ, ಆ ವ್ಯಾಕ್ಯೂಮ್ ಬ್ಲಾಕಲ್ಲಿ ಮಾರ್ಕೆಟ್ ಪ್ಲೇ ಆಗ್ತಿದೆ. ದಟ್ಸ್ ವೆಲ್ ಆ್ಯಂಡ್ ಗುಡ್. ಸಿ ಎಕ್ಸಾಕ್ಟ್ಲಿ ಇದೇ ಏರಿಯಾಯಿಂದ ರಿಜೆಕ್ಷನ್. ಹೆಂಗಿತ್ತು ರಿಜೆಕ್ಷನ್? ಈಗ ಹೆಂಗೆ ಬಂತು ರಿಜೆಕ್ಷನ್? ಇದು ಈ ಏರಿಯಾಗೆ ಬರುತ್ತೆ ಅಂತ ನಾನು ನನಗೆ ಗೊತ್ತಿತ್ತಾ? ಓಕೆ, ನಾನು 1 ನಿಮಿಷಕ್ಕೆ ಅಷ್ಟು ಎಲ್ಲ ಡೀಟೇಲ್ಡ್ 1 by 1 ಕ್ಯಾಂಡಲ್ ಕೂಡ ಅರ್ಥ ಮಾಡ್ಕೊಳಕ್ಕಾಗುತ್ತಾ ನನಗೆ? 1 by 1 ಕ್ಯಾಂಡಲ್ನ ನಾನು ಸ್ಟಡಿ ಮಾಡಿ 1 by 1 ಕ್ಯಾಂಡಲ್, ಈ ಕ್ಯಾಂಡಲ್ ಹಿಂಗೆ ವರ್ಕ್ ಆಗುತ್ತೆ, ಈ ಕ್ಯಾಂಡಲ್ ನೆಕ್ಸ್ಟ್ ಕ್ಯಾಂಡಲ್ ಇದೇ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಗೆಸ್ ಮಾಡ್ಲಿಕ್ಕಾಗುತ್ತಾ? ನೋ. ದಟ್ ಈಸ್ ಹೌ ವಿ ಹ್ಯಾವ್ ಟು ಟ್ರೈನ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮ್ಯಾಕ್ರೋ ಸ್ಟ್ರಕ್ಚರ್ ಅರ್ಥ ಮಾಡ್ಕೋಬೇಕು. ಈಗ ನೋಡಿ, ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಬರುತ್ತೆ, ಇಲ್ಲ ಅಂದರೆ ಇನ್ಸೈಡ್ ಕ್ಯಾಂಡಲ್. ಗ್ರೀನ್ ಕ್ಯಾಂಡಲ್ ಬಂತು. ಹೆಂಗೆ ಹೇಳಿದೆ ನಾನು ಗ್ರೀನ್ ಕ್ಯಾಂಡಲ್ ಅಂತ? ಗ್ರೀನ್ ಕ್ಯಾಂಡಲ್ ಇಲ್ಲ ಇನ್ಸೈಡ್ ಕ್ಯಾಂಡಲ್ ಅಂತ ಹೇಳಿದ್ದೆ ನಾನು. ರೆಡ್ ಕ್ಯಾಂಡಲ್ ಅಂತ ಒಂದು ಮಾತು ಬರಲಿಲ್ಲ ನನ್ನ ಬಾಯಲ್ಲಿ. ಯಾಕೆ ಬರಲ್ಲ? ಐ ನೋ. ಓಕೆ, ಈಗ ನೆಕ್ಸ್ಟ್ ನನ್ನ ಆರ್ಡರ್ ಬ್ಲಾಕ್ ಇಲ್ಲಿ. ಈಗ ಮಾರ್ಕೆಟ್ ಇಲ್ಲಿಗೆ ಬಂದಿದ್ದೇ ಫ್ಯೂಯಲ್ ತೊಗೊಳಕ್ಕೆ. ಯಾಕಂದರೆ ಈ ಆರ್ಡರ್ ಬ್ಲಾಕ್, ದಿಸ್ ಇಸ್ ಡೈಲಿ ಆರ್ಡರ್ ಬ್ಲಾಕ್. ಇಲ್ಲಿಂದ ಮಾರ್ಕೆಟು ಬ್ರೀಚ್ ಆಗಬೇಕು, ಇಲ್ಲ ಅಂತಂದರೆ ಮಾರ್ಕೆಟ್ ಅಲ್ಲಿವರೆಗೂ ಪುಷ್ ಆಗಬೇಕು. ಈಗ ನೋಡಿ, ಸಿ ಈ ಜಾಗ ಎಕ್ಸಾಕ್ಟ್ಲಿ ಈ ಜಾಗದಲ್ಲಿ ನಾನು ಏನಂತ ಹೇಳಿದ್ದೆ ಆವಾಗಲೇ? ಕ್ಯಾಂಡಲ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ? ಕ್ಯಾಂಡಲ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ ಅಂತ ಹೇಳಿದೆ. ಈಗ ಮಾರ್ಕೆಟಿಗೆ 2 ಆಪ್ಷನ್ ಇದೆ. ಒಂದು, ಈ ಜಾಗ ಜಂಪ್ ಮಾಡ್ಕೊಂಡು ಮೇಲಕ್ಕೆ ಹೋಗಬೇಕು, ಅಥವಾ ಮಾರ್ಕೆಟು ಡೀಪರ್ ಆರ್ಡರ್ ಬ್ಲಾಕಿಗೆ ಬರಬೇಕು. ಡೀಪರ್ ಆರ್ಡರ್ ಬ್ಲಾಕ್ ಮಾರ್ಕೆಟಲ್ಲಿ ಎಲ್ಲಿದೆ? ಇಲ್ಲಿರೋ ವ್ಯಾಕ್ಯೂಮ್ ಆರ್ಡರ್ ಬ್ಲಾಕ್ ಎಲ್ಲ ಫಿಲ್ ಆಗೋಗಿದೆ. ದಿಸ್ ಈಸ್ ನಾಟ್ ಡೀಪರ್ ಆರ್ಡರ್ ಬ್ಲಾಕ್. ಮಾರ್ಕೆಟ್ ಹತ್ರ ಇರೋ ಒಂದೇ ಒಂದು ಡೀಪರ್ ಆರ್ಡರ್ ಬ್ಲಾಕ್ ಬಂದ್ಬಿಟ್ಟು ಈ ಏರಿಯಾವರೆಗೂ ಮಾರ್ಕೆಟ್ ಬರುತ್ತಾ? ಬರ್ಬೋದು, ಬರ್ದೇನೂ ಇರ್ಬೋದು. ನಂದು OTE ಏರಿಯಾ ಬಂದ್ಬಿಟ್ಟು ಇದು. ಸೊ ಈ ಏರಿಯಾದಲ್ಲಿ ಮಾರ್ಕೆಟ್ ಪ್ರೈಸ್ ಆ್ಯಕ್ಷನ್ ಕೂಡ ಇದೆ. ನನ್ನ ಪ್ರಕಾರ ಮಾರ್ಕೆಟ್ ಬಂದರೆ ಇಲ್ಲಿವರೆಗೂ ಬರುತ್ತೆ, ಇಲ್ಲ ಅಂತಂದರೆ ಆಬ್ವಿಯಸ್ಲಿ ಈ ಪ್ರೈಸ್ ಆ್ಯಕ್ಷನ್ ಏರಿಯಾ ಇದೆಯಲ್ಲ, ಇದರಿಂದಲೇ ಮಾರ್ಕೆಟ್ ರಿಜೆಕ್ಷನ್ ಆಗುತ್ತೆ. ಲೆಟ್ಸ್ ಸಿ ದ ಗೇಮ್ ನಾವು. ಓಕೆ, ಸಿ ಮಾರ್ಕೆಟ್ ಕೆಳಗಡೆಯಿಂದ ಸೆಲ್ಲರ್ಸ್ ಇಂಟ್ರೆಸ್ಟ್ ಇಲ್ಲ, ಗೋ ಅಗ್ರಿ. ಈಗ ನೋಡಿ, ಈ ಆರ್ಡರ್ ಬ್ಲಾಕು 70% ಈ ಜಾಗ ಫಿಲ್ ಆಗೋಯ್ತು.
ಓಕೆ, ನಾನು ನೋಡಿ ಫಸ್ಟ್ ಆರ್ಡರ್ ಬ್ಲಾಕ್ ಇಲ್ಲಿತ್ತು, ನನಗೆ ಸೆಕೆಂಡ್ ಆರ್ಡರ್ ಬ್ಲಾಕ್ ಇಲ್ಲಿತ್ತು, ಥರ್ಡ್ ಆರ್ಡರ್ ಬ್ಲಾಕ್ ಇಲ್ಲಿತ್ತು. ಈಗಲೂ ನನ್ನ ಹತ್ರ ಆರ್ಡರ್ ಬ್ಲಾಕ್ ಇದೆ, ಇದು ಸೆಲ್ ಸೈಡ್ ವ್ಯಾಕ್ಯೂಮ್ ಬ್ಲಾಕ್ ಇದೆ. ಓಕೆ, ಲೆಟ್ ಸಿ. ಈಗ ರೆಡ್ ಕ್ಯಾಂಡಲ್ ಬರೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ. ಓಕೆ, ಮಾರ್ಕೆಟ್ ಇಸ್ ಟ್ರೈನ್ ಟು ಗೋ ಅಪ್, ಇಟ್ ಈಸ್ ನಾಟ್ ಈವನ್ ಗೋಯಿಂಗ್ ಡೌನ್. ಈಗ ನೋಡಿ ಮಾರ್ಕೆಟ್ ಎಕ್ಸಾಕ್ಟ್ಲಿ ಈ ಏರಿಯಾ ರೆಸ್ಪೆಕ್ಟ್ ಮಾಡಿಕೊಂಡು ಇಟ್ ವಿಲ್ ಡೂ ಸಮ್ ಆ್ಯಕ್ಷನ್ಸ್. ನೋಡಿ ಬೇಕಾದರೆ ಸಿ, ಆ ಜಾಗದಲ್ಲೇ ಬಂತ ಮಾರ್ಕೆಟು. ಈಗ ನೋಡಿ ಇಟ್ ವಿಲ್ ಟ್ರೈ ಟು ಗೋ ಅಪ್, ಗ್ರೀನ್ ಕ್ಯಾಂಡಲ್. ಓಕೆ ಫೈನ್, ವೆಯ್ಟ್. ಇವಾಗ ವೆಯ್ಟ್ ಮಾಡಿ. ಮಾರ್ಕೆಟ್ ಈಸ್ ಕಂಪ್ಲೀಟ್ಲಿ ಸೈಡ್ ವೈಸ್, ಮಾರ್ಕೆಟಿಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ. ಯಾಕಂದರೆ ಸೆಲ್ಲರ್ಸೂ ಇಲ್ಲ, ಸೆಲ್ಲರ್ಸ್ ಇಲ್ವೇ ಇಲ್ಲ ಮಾರ್ಕೆಟಲ್ಲಿ. ಇದೆಲ್ಲ ರೀಟೇಲರ್ಸ್ ಸೆಲ್ಲರ್ಸು, ಬಿಗ್ ಪ್ರಾಫಿಟ್ ಮೇಕರ್ಸು. ವಾಟ್ ದೇ ಆರ್ ಟ್ರೈನ್ ಟು ಡೂ, ದೇ ಆರ್ ಟ್ರೈನ್ ಟು ಗ್ರ್ಯಾಬ್ ಸೆಲ್ಲರ್ಸ್ನ ಎಳ್ಕೊಳ್ಳೋದಕ್ಕೆ ಮಾರ್ಕೆಟಿಗೆ ಟ್ರೈ ಮಾಡ್ತಿದ್ದಾರೆ. ಓಕೆ, ಇಟ್ ಕೇಮ್ ಡೌನ್. ಓಕೆ, ವೆಲ್ ಆ್ಯಂಡ್ ಗುಡ್. ಸಿ, ಡೈರೆಕ್ಟ್ ಜಂಪ್. ಯಾಕೆ ಇಲ್ಲಿಂದ ಇಲ್ಲಿ ಕೆಳಗೆ ಬಂದಿದ್ದೇನಕ್ಕೆ? ಇಲ್ಲಿಂದ ಇಲ್ಲಿ ಕೆಳಗೆ ಬಂದಿದ್ದೇನಕ್ಕೆ ಅಂದರೆ ಸೆಲ್ಲರ್ಸ್ನ ಗ್ರ್ಯಾಪ್ ಮಾಡೋಕ್ಕೆ, ಸೆಲ್ಲರ್ಸ್ನ ಟ್ರ್ಯಾಕ್ ಮಾಡೋಕ್ಕೆ. ನಾನು ಏನಂತ ಹೇಳಿದ್ದೆ, ಮಾರ್ಕೆಟ್ ಒಂದೇ ಸರಿ ಪೆನಿಟ್ರೇಟ್ ಆಗುತ್ತೆ ಅಂತ ಹೇಳಿದ್ದೆ. ಓಕೆನಾ? ಈಗ ನೋಡಿ, ನಾನು ಬೈ ಮಾಡಿದ್ದ ಏರಿಯಾ ಯಾವುದು, ಇಲ್ಲೊಂದು ಜಾಗದಲ್ಲಿ ಸೆಲ್ ಮಾಡಿದೆ. ರೀಸನ್ ನಾನು ನಿಮ್ಗೆ ಹೇಳಿದೆ. ನೆಕ್ಸ್ಟ್ ಇನ್ನೂ ಹೋಲ್ಡ್ ಮಾಡಿದ್ದೀನಿ, ಇಲ್ಲಿವರೆಗೂ ಹೋಲ್ಡ್ ಮಾಡ್ತೀನಿ ನಾನು. ನನ್ನ ಪ್ರಕಾರ ಈಗ ನೆಕ್ಸ್ಟ್ ಮಾರ್ಕೆಟ್ ಏನಾಗುತ್ತೆ ಅಂತಂದರೆ ಇಲ್ಲಿವರೆಗೂ ಹೋಗುತ್ತೆ. ದಿಸ್ ಈಸ್ ದ ಆರ್ಡರ್ ಬ್ಲಾಕ್, ದಿಸ್ ಈಸ್ ದ ವ್ಯಾಕ್ಯೂಮ್ ಬ್ಲಾಕ್. ಓಕೆ, ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲ ಇಲ್ಲಿ, ದಿಸ್ ಇಸ್ ದ ವ್ಯಾಕ್ಯೂಮ್ ಬ್ಲಾಕ್. ನೋಡಿ ಬೇಕಾದ್ರೆ ಈಗ ಮಾರ್ಕೆಟ್ ಎಲ್ಲಿವರೆಗೂ ಹೋಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಮಾರ್ಕೆಟ್ ಏನಾದ್ರು ಸ್ಮಾಲ್ ರಿಜೆಕ್ಷನ್ ತೊಗೋಬೇಕು ಅಂತ ಅಂದ್ಕೊಂಡ್ರೆ ಈ ಜಾಗದಲ್ಲಿ ರಿಜೆಕ್ಷನ್ ತೊಗೊಂಡು ಇಲ್ಲಿರೋ ಫೇರ್ ವ್ಯಾಲ್ಯೂ ಗ್ಯಾಪ್ ಫಿಲ್ ಅಪ್ ಮಾಡ್ಕೊಂಡು ಮೇಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಲೆಟ್ಸ್ ಸಿ. ಓಕೆ, ವೆಲ್ ಆ್ಯಂಡ್ ಗುಡ್. ಫೇರ್ ವ್ಯಾಲ್ಯೂ ಗ್ಯಾಪ್ ಫಿಲ್, ಗ್ರೀನ್ ಕ್ಯಾಂಡಲ್, ಗೋ ಗ್ರೀನ್ ಕ್ಯಾಂಡಲ್. ದಟ್ಸ್ ಇಟ್. ನೋಡಿ, ಗ್ರೀನ್ ಕ್ಯಾಂಡಲ್, ಗೋ ಗ್ರೀನ್ ಕ್ಯಾಂಡಲ್. ಅರ್ಥ ಮಾಡ್ಕೊಳ್ಳಿ, ನಾನು ಕ್ಯಾಂಡಲ್ಸ್ನ ಯಾವ ಥರ ಸ್ಟಡಿ ಮಾಡ್ತಾ ಇದ್ದೀನಿ, ನಾನು ಯಾವ ಥರ ಪಿನ್ ಟು ಪಿನ್ ಕ್ಯಾಂಡಲ್ ಹೇಳ್ತಾ ಇದ್ದೀನಿ. ಗ್ರೀನ್ ಕ್ಯಾಂಡಲ್, ಗೋ ಗ್ರೀನ್ ಕ್ಯಾಂಡಲ್. ಏನು ಅದಂಗಂದರೆ ಯು ಟ್ರೈನ್ ಟು ಅಂಡರ್ಸ್ಟ್ಯಾಂಡ್, ರೈಟ್? ನಾನೇನಂತ ಹೇಳಿದ್ದೆ, ಕೆಳಗಡೆ ಬರುತ್ತೆ ಫೇರ್ ವ್ಯಾಲ್ಯೂ ಗ್ಯಾಪ್ ಫಿಲ್ ಮಾಡೋಕ್ಕೆ, ಫೇರ್ ವ್ಯಾಲ್ಯೂ ಗ್ಯಾಪ್ ಫಿಲ್ ಮಾಡ್ತಾವೆ. ಗ್ರೀನ್ ಗೋ ಗ್ರೀನ್ ಕ್ಯಾಂಡಲ್. ಓಕೆ, ನೆಕ್ಸ್ಟ್ ಗೋ ಅಪ್. ಈಗ ನೋಡಿ, ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಗಿದೆ. ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಫಿಲ್ ಅಪ್ ಮಾಡೋಕ್ಕೆ ಬರುತ್ತಾ? ಖಂಡಿತ ಬರುತ್ತೆ. ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲಿದೆಯಲ್ಲ, ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಫಿಲ್ ಅಪ್ ಮಾಡೋಕ್ಕೆ ಬರುತ್ತೆ. ಓಕೆ, ನೋಡಿ, ನಾನು ಮಾರ್ಕೆಟಲ್ಲಿ ಎಂಟ್ರಾಗಿದ್ದ ಜಾಗ ಇದು. ರಿಯಲ್ ಆಗಿ ನಾನು ಟ್ರೇಡ್ ತೊಗೊಂಡ್ರೆ ಹೆಂಗೆ ತೊಗೋತೀನಿ ಅಂತ ನೋಡಿ. ಬೈ ಸೈಡು ಎಂಟ್ರಾಗಿದ್ದ ಜಾಗ ಇದು, ಮಾರ್ಕೆಟ್ ಹೋಗ್ತಾ ಇರೋ ಜಾಗ ನೋಡಿ. ಇಲ್ಲಿವರೆಗೂ ಐ ಆಮ್ ಸ್ಟಿಲ್ ಇನ್ ಟ್ರೇಡ್. ಮಧ್ಯೆ ಇಲ್ಲೊಂದು ಟ್ರೇಡ್ ತೊಗೊಂಡಿದ್ದೀನಿ ನಾನು ಸೈಕಾಲಜಿಕಲಿ ಎಲ್ಲ ಡೈರೆಕ್ಟಾಗಿ ಹೇಳ್ತೀನಿ. ಇಲ್ಲೊಂದು ಟ್ರೇಡ್ ತೊಗೊಂಡಿದ್ದೀನಿ ನಾನು, ಖಂಡಿತ ಈ ಜಾಗದಲ್ಲಿ ಒಂದು ಟ್ರೇಡ್ ತೊಗೊಂಡಿದ್ದೀನಿ, ಈ ಜಾಗದಲ್ಲಿ ಟ್ರೇಡ್ ತೊಗೊಂಡಿದ್ದೀನಿ, ಈ ಜಾಗದಲ್ಲಿ ಟ್ರೇಡ್ ತೊಗೊಂಡಿದ್ದೀನಿ, ಈ ಜಾಗದಲ್ಲಿ ಮತ್ತೆ ರಿಜೆಕ್ಷನ್ ತೊಗೊಂಡಿದ್ದಿಲ್ಲ, ಈ ಜಾಗದಲ್ಲಿ ಟ್ರೇಡ್ ತೊಗೊಂಡಿದ್ದೀನಿ. ಓಕೆ, ಲೆಟ್ಸ್ ಗೋ. ಓಕೆ, ಫೇರ್ ವ್ಯಾಲ್ಯೂ ಗ್ಯಾಪ್ ಫಿಲ್, ವೆಯ್ಟ್. ನಾವು ಇವಾಗ ವೆಯ್ಟ್ ಮಾಡಬೇಕು. ನೋಡಿ, ಇಲ್ಲೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇತ್ತಾ, ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಫಿಲ್ ಆಗಿ ಆರ್ಡರ್ ಬ್ಲಾಕ್ ಫಿಲ್ ಆಯಿತು ಮಾರ್ಕೆಟ್. ದಿಸ್ ಇಸ್ ಆರ್ಡರ್ ಬ್ಲಾಕ್ ಫಿಲ್ ಆಗದೆ ಫೇರ್ ವ್ಯಾಲ್ಯೂ ಗ್ಯಾಪ್ ಫಿಲ್ ಆಗಿದೆ. ಐ ಆಮ್ ಸ್ಟಿಲ್ ಥಿಂಕಿಂಗ್ ಟು ಮಾರ್ಕೆಟ್ ಟು ಗೋ ಅಪ್. ಓಕೆ, ನೋಡಿ, ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಫಿಲ್ ಆಯಿತು. ಈಗ ನೋಡಿ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ. ಇಟ್ಸ್ ಟ್ರೈಂಗ್ ಟು ಗೋ ಅಪ್. ಓಕೆ ಫೈನ್. ನಾವು ಸೈಡ್ ವೇಸ್ ಎಲ್ಲ ಇದೆ. ಐ ಆಮ್ ನಾಟ್ ಟ್ರೈನ್ ಟು ಎಕ್ಸ್ಪ್ಲೇನ್ ಈಚ್ ಆ್ಯಂಡ್ ಎವ್ರಿ ಕ್ಯಾಂಡಲ್. ಇಫ್ ಯು ಗೈಸ್ ವಾಂಟ್ ಈಚ್ ಆ್ಯಂಡ್ ಎವ್ರಿ ಕ್ಯಾಂಡಲ್, ಐ ಕ್ಯಾನ್ ಎಕ್ಸ್ಪ್ಲೇನ್ ದಟ್. ಓಕೆ, ಈ ಕ್ಯಾಂಡಲ್ ಏನಂತ ಹೇಳ್ತದೆ, ಕೆಳಗಡೆಯಿಂದ ಸೆಲ್ಲರ್ಸ್ ಪ್ರೆಷರ್ ಜಾಸ್ತಿ ಆಗ್ತದೆ. ಓಕೆ, ಮಾರ್ಕೆಟ್ ಇಸ್ ಟ್ರೈ ಟು ಗೋ ಅಪ್ ಆ್ಯಂಡ್ ಮಾರ್ಕೆಟ್ ಇಸ್ ಸಿ, ಇಫ್ ಯು ಕೇರ್ಫುಲಿ ಅಬ್ಸರ್ವ್, ಮಾರ್ಕೆಟ್ ಈ ಜಾಗದಲ್ಲಿ ಒಂದು ಒಳ್ಳೆ ರಿಜೆಕ್ಷನ್ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದೆ. ಈ ಜಾಗದಲ್ಲಿ ಒಂದು ಒಳ್ಳೆ ರಿಜೆಕ್ಷನ್ ತೊಗೊಳಕ್ಕೆ ಬರ್ತದೆ. ಅಂದರೆ ಮಾರ್ಕೆಟಿಗೆ ಬೇಕಾಗಿರೋದು ಬಿಗ್ಗರ್ ಆರ್ಡರ್ಸ್. ನಾವು ಈಗ ಬಿಗ್ಗರ್ ಆರ್ಡರ್ಸ್ ಬೇಕಂದರೆ ಮಾರ್ಕೆಟ್ ಏನು ಮಾಡುತ್ತೆ, ಒಂದು ಈ ಜಾಗದಿಂದ ಒಂದು ಬೈ ಸೆಟ್ ಆರ್ಡರ್ ತೊಗೊಂಡು ಹೊರಟು ಬಿಡುತ್ತೆ ಮಾರ್ಕೆಟ್. ಇಲ್ಲ ಅಂತಂದರೆ ಬಿಗ್ಗರ್ ಆರ್ಡರ್ಸ್ ಉಳ್ಕೊಂಡಿರೋ ಏರಿಯಾ ಬಂದ್ಬಿಟ್ಟು ಇದೇನೆ. ಮಾರ್ಕೆಟಲ್ಲಿ ಬಿಗ್ಗರ್ ಆರ್ಡರ್ಸ್ ಉಳ್ಕೊಂಡಿರೋ ಏರಿಯಾ ಬಂದ್ಬಿಟ್ಟು ಇದೇನೆ. ಸೊ ಮಾರ್ಕೆಟ್ ಇಟ್ ವಿಲ್ ಟ್ರೈ ಟು ಡೂ, ಇಟ್ ವಿಲ್ ಈದರ್ ಟ್ರೈ ಟು ಕಮ್ ಹಿಯರ್ ಆರ್ ಇಟ್ ವಿಲ್ ಗೋ. ಲೆಟ್ಸ್ ಸಿ ವಾಟ್ ಇಟ್ಸ್ ಗೋಯಿಂಗ್ ಟು ಡೂ. ಓಕೆ, ಟ್ರೈನ್ ಟು ಕಮ್ ಡೌನ್. ಓಕೆ, ಮಾರ್ಕೆಟಿಗೆ ಬೇಕಾಗಿರೋ ಎಲ್ಲ ಲಿಕ್ವಿಡಿಟಿ ಸಿಕ್ತು. ದೆನ್ ಇಟ್ ವೆಂಟ್ ಅಪ್. ನೋಡಿ, ನಾನು ಎಲ್ಲೂ ಕೂಡ ಬೈ ಸೈಡ್ ಸೆಲ್ ಸೈಡ್ ನಾನು ಎಂಟ್ರ್ ಆಗೋಕ್ಕೆ ರೆಡಿ ಇಲ್ಲ. ನೋಡಿ, ಇಲ್ಲಿಗೆ ಬಂತು, ಐ ಆಮ್ ರೆಡಿ ಎಂಟ್ರಿ. ಈ ಜಾಗದಲ್ಲಿ ನನ್ನ ಸ್ಟಾಪ್ ಲಾಸ್ ಇಟ್ಟಾಗಿದೆ, ಖಂಡಿತ ಹೇಳ್ತೀನಿ. ಯಾಕಂದರೆ ನೋಡಿ, ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಈ ಜಾಗದಲ್ಲಿ ನಾನು ಆರ್ಡ್ರ್ ಪ್ಲೇಸ್ ಮಾಡಿರ್ತೀನಿ, ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಿರ್ತೀನಿ, ಸ್ಟಾಪ್ ಲಾಸ್ ಟ್ರಿಗರ್ ಆಗಿದೆ. ಓಕೆ ಫೈನ್, ದಟ್ಸ್ ವೆಲ್ ಆ್ಯಂಡ್ ಗುಡ್, ನೋ ವರೀಸ್. ಓಕೆ, ನಾನು ಬೈ ಲಾಂಗ್ ಹೋಲ್ಡ್ ಮಾಡೋದು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಓಕೆ, ಥೀಟಾ ಡಿಕೆ ಇರುತ್ತೆ. ಎಸ್, ಥೀಟಾ ಡಿಕೆ ಇರುತ್ತೆ, ಯಾರಿಲ್ಲ ಅಂತ ಹೇಳಿದ್ದು. ಥೀಟಾ ಡಿಕೆ ಓವರ್ಕಮ್ ಮಾಡೋದು ಹೇಗೆ ಅಂತಲೂ ಬೇಕಾದ್ರೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಓಕೆ, ಐ ವಿಲ್ ಟೆಲ್ ಯು ಹೌ ಟು ಡೂ ಥೀಟಾ ಡಿಕೆ ಓವರ್ಕಮ್ ದಟ್ ಆಲ್ಸೋ. ಈ ಜಾಗದಲ್ಲಿ ಮಾರ್ಕೆಟ್ ಯಾಕೆ ರಿಜೆಕ್ಷನ್ ತೊಗೊಂತು? ಈ ಜಾಗದಲ್ಲಿ ಮಾರ್ಕೆಟ್ ರಿಜೆಕ್ಷನ್ ತೊಗೊಳಕ್ಕೆ ಇಲ್ಲಿ ವ್ಯಾಕ್ಯೂಮ್ ಬ್ಲಾಕ್ ಇದೆ.
ಈ ವ್ಯಾಕ್ಯೂಮ್ ಬ್ಲಾಕ್ ಟಚ್ ಆಯಿತು, ಲೆಟ್ ಸಿ ಆ ವ್ಯಾಕ್ಯೂಮ್ ಬ್ಲಾಕ್ ಟಚ್ ಆಯಿತು. ಮತ್ತೆ ನೋಡಿ ಆ ವ್ಯಾಕ್ಯೂಮ್ ಬ್ಲಾಕ್ ಹತ್ರ ಹೆಂಗೆ ಸ್ಟ್ರಗಲ್ ಮಾಡ್ತಾ ಇದೆ. ಇಷ್ಟು ಬ್ಯೂಟಿಫುಲ್ಲಾಗಿ, ಇಷ್ಟು ನೀಟಾಗಿ ಇಂಡಿವಿಜುವಲ್ ಒಂದೊಂದು ಕ್ಯಾಂಡಲ್ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇನ್ನೂ ನೀವು ಮಾರ್ಕೆಟಲ್ಲಿ ಲಾಸ್ ಫೇಸ್ ಮಾಡ್ತಿದ್ದೀರಾ, ಇನ್ನೂ ಇದಾಗ್ತಿದ್ರೆ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಮಾರ್ಕೆಟಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಲೆಟ್ಸ್ ಗೋ ಪ್ರೊಸೀಡ್. ಮಾರ್ಕೆಟ್ ಕೇಮ್ ಡೌನ್. ಯಾಕೆ? ಇಲ್ಲ ಆರ್ಡರ್ ಬ್ಲಾಕ್ ಇತ್ತು. ಈ ಜಾಗದಿಂದ ಹೆಂಗೆ ಬಂತು ನೋಡಿ, ಈ ಜಾಗದಿಂದ ಅದೇ ಹೇಳಿದ್ನಲ್ಲ, ಇದಿದೆ, ವ್ಯಾಕ್ಯೂಮ್ ಬ್ಲಾಕ್ ಇದೆ. ಮಾರ್ಕೆಟ್ ಸಪ್ಲೈ ಝೋನ್, ಪ್ರೈಸ್ ಆ್ಯಕ್ಷನ್, ಎವ್ರಿಥಿಂಗ್ ಈಸ್ ದೇರ್. ಓಕೆ ಫೈನ್, ಮಾರ್ಕೆಟ್ ಕೇಮ್ ಡೌನ್, ಇಟ್ ವಿಲ್ ಗೋ ಅಪ್. ಕಮ್ ಡೌನ್. ಓಕೆ, ಇಟ್ ವೆಂಟ್ ಅಪ್. ನೋಡಿ ಇಲ್ಲಿ ಮಾರ್ಕೆಟು ಈ ಜಾಗದಲ್ಲಿ ಏನಕ್ಕೆ ಬಂತು ಅಂತ ಹೇಳ್ತೀನಿ ನೋಡಿ. ಮಾರ್ಕೆಟ್ ಹತ್ರ ಇಲ್ಲಿವರೆಗೂ ಬಂತು. ಏನಕ್ಕೆ? ನೋಡಿ ಇಲ್ಲಿ ವ್ಯಾಕ್ಯೂಮ್ ಬ್ಲಾಕ್ ಇದೆಯಲ್ಲ, ವ್ಯಾಕ್ಯೂಮ್ ಬ್ಲಾಕ್ ಎಲ್ಲಿವರೆಗೂ ಇದೆ? ಆ್ಯಕ್ಚುಲಿ ಇಲ್ಲಿವರೆಗೂ ಇದೆ ವ್ಯಾಕ್ಯೂಮ್ ಬ್ಲಾಕ್, ಇಲ್ಲಿವರೆಗೂ ಇದೆ. ಎಷ್ಟೋ ಜನ ಸ್ಟಾಪ್ ಲಾಸ್ನ ಟ್ರಯಲ್ ಮಾಡಿಕೊಂಡು ಮಾರ್ಕೆಟ್ ಇಲ್ಲಿ ಎಂಟರ್ ಆಗಿ ಸ್ಟಾಪ್ ಲಾಸ್ನ ಟ್ರಯಲ್ ಮಾಡಿಕೊಂಡು ಇಲ್ಲಿ ಇಟ್ಕೊಂಡಿರ್ತಾರೆ. ಯಾಕಂದರೆ ಮಾರ್ಕೆಟ್ ಇಲ್ಲಿವರೆಗೂ ಆಲ್ರೆಡಿ ಮೂವ್ಮೆಂಟ್ ಕೊಟ್ಟಿದೆ. ಬಟ್ ನಾನೇನು ಮಾಡ್ತೀನಿ, ಮಾರ್ಕೆಟ್ ಸ್ಟಾಪ್ ಲಾಸ್ ಎಲ್ಲಿರುತ್ತೆ ಅಲ್ಲೇ ಇರುತ್ತೆ. ನಾನು ಟ್ರಯಲ್ ಮಾಡೋದು ನನಗೆ ಗೊತ್ತಾಗುತ್ತೆ ಯಾವಾಗ ಟ್ರಯಲ್ ಮಾಡಬೇಕು ಅಂತ. ಆ್ಯಂಡ್ ಮಾರ್ಕೆಟ್ ಈಸ್, ಇಫ್ ಯು ಕೇರ್ಫುಲಿ ಅಬ್ಸರ್ವ್ನ, ಮಾರ್ಕೆಟ್ ಈಸ್ ಟ್ರೈಯಿಂಗ್ ಟು ಗೋ ಆಲ್ ಟೈಮ್ ಹೈ. ಮಾರ್ಕೆಟು ನೀವು ನೋಡಿ, ಕೇರ್ಫುಲ್ಲಾಗಿ ನೋಡಿ, ಆಲ್ ಟೈಮ್ ಹೈ ಹೋಗೋಕ್ಕೆ ಟ್ರೈ ಮಾಡ್ತಾಯಿದೆ. ನಾನು ಅದನ್ನೇ ಹೇಳ್ತಿರೋದು, ಮಾರ್ಕೆಟ್ ಈಸ್ ನಾಟ್ ರಿಸ್ಟ್ರಿಕ್ಟೆಡ್ ಟು ಬೈ ಸೈಡ್, ಮಾರ್ಕೆಟ್ ಈಸ್ ಓನ್ಲಿ ರಿಸ್ಟ್ರಿಕ್ಟೆಡ್ ಟು ಸೆಲ್ ಸೈಡ್. ಸೆಲ್ ಸೈಡ್ಗೆ ಬರೋದಕ್ಕೆ ಒಂದು ಪರ್ಫೆಕ್ಟ್ ರೀಸನ್ ಇದೆ, ಪರ್ಫೆಕ್ಟ್ ಏರಿಯಾ ಇದೆ. ಅದಕ್ಕಿಂತ ಕೆಳಗಡೆ ಸೆಲ್ ಬರಲ್ಲ ಮಾರ್ಕೆಟು. ಬಟ್ ಮಾರ್ಕೆಟ್ ಮೇಲಕ್ಕೆ ಹೋಗೋದು ಯಾಕೆ? ಇಟ್ ಈಸ್ ದ ನೇಚರ್ ಆಫ್ ದ ಮಾರ್ಕೆಟ್. ಮಾರ್ಕೆಟ್ ನೇಚರೇ ಮೇಲಕ್ಕೆ ಹೋಗೋದು, ಮಾರ್ಕೆಟ್ ನೇಚರೇ ಮೇಲಕ್ಕೆ ಹೋಗೋದು ಸರ್. ನೋಡಿ, ಈಗ ನಾನು ಟಾರ್ಗೆಟ್ ಟ್ರಿಗರ್ ಆಗೋ ಏರಿಯಾ ಬಂದಿದೆ. ಏನು ಹೇಳಿ? ಟಾರ್ಗೆಟ್ ಟ್ರಿಗರ್ ಆಗೋ ಏರಿಯಾ ಬಂದಿದೆ. ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನೋಡಿ. ಓಕೆ ಫೈನ್. ನಾನು ನಿಮಗೆ ಇಲ್ಲಿಂದ ಇಂಡಿವಿಜುವಲ್ ಕ್ಯಾಂಡಲ್ ಹೇಳ್ತಾ ಹೋಗ್ತೀನಿ. ಏನಕ್ಕೆ ಈ ಜಾಗಕ್ಕೆ ಬಂದಿಟ್ಟೆ ನಾನು ಟಾರ್ಗೆಟ್ನ ಅಂತ. ಫಸ್ಟ್ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ವ್ಯಾಕ್ಯೂಮ್ ಬ್ಲಾಕ್ ಇದೆ. ಓಕೆ, ವ್ಯಾಕ್ಯೂಮ್ ಬ್ಲಾಕಲ್ಲಿ ಏನಾಯಿತು? ಮಾರ್ಕೆಟ್ ರಿಜೆಕ್ಟ್ ಆಯಿತು. ಮಾರ್ಕೆಟಿಗೆ ಎಲ್ಲಿಗೆ ಹೋಗಿ ಟ್ರೈ ಮಾಡ್ತಾ ಇದೆ? ಮಾರ್ಕೆಟ್ ಹೋಗೋಕ್ಕೆ ಟ್ರೈ ಮಾಡ್ತಾ ಇರೋ ಜಾಗ ಇದು. ಇಲ್ಲಿ ವ್ಯಾಕ್ಯೂಮ್ ಬ್ಲಾಕ್ ಇದೆ. ಓಕೆ, ಈ ವ್ಯಾಕ್ಯೂಮ್ ಬ್ಲಾಕಿಗೆ ಬಂತು. ಆ್ಯಂಡ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟ್ OT ಏರಿಯಾನೂ ಇದೆ. ಆ್ಯಂಡ್ OT ಏರಿಯಾ ಹತ್ರ ಮಾರ್ಕೆಟ್ ರಿಜೆಕ್ಷನ್ ತೊಗೊಂಡು ಮೇಲಕ್ಕೆ ಹೋಗಿದೆ. ಆ್ಯಂಡ್ ಇಟ್ ಈಸ್ ಟ್ರೈಯಿಂಗ್ ಟು ಗೋ ಅಪ್, ಬಟ್ ಸಮಥಿಂಗ್ ಈಸ್ ರಿಸ್ಟ್ರಿಕ್ಟಿಂಗ್. ಓಕೆ, ಯಾವ ಡೇ ಇದು? ಆಲ್ರೆಡಿ ಜುಲೈ 2025 ಸೊ ಮಾರ್ಕೆಟ್ ವಾಟ್ ಇಟ್ ಈಸ್ ಟ್ರೈಯಿಂಗ್ ಟು ಡು ನೋಡಿ. ಇದೆಲ್ಲ ಮಾರ್ಕ್ ಮಾಡ್ಕೊಂಡು ನೋಡಿ, ನನಗೆ ಗೊತ್ತೇ ಇಲ್ಲ, ವ್ಯಾಕ್ಯೂಮ್ ಬ್ಲಾಕ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ದ ನೇಚರ್ ಹೌ ಐ ಪ್ರಿಟೆಂಡ್ ಟು ಬಿ. ಓಕೆ, ಈಗ ಮಾರ್ಕೆಟ್ ಎಲ್ಲೆಲ್ಲಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಏನಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ. ಅಲ್ಲಿಂದನೇ ಮೇಲಕ್ಕೆ ಹೋಯ್ತು, ಮತ್ತೆ ಬಂತು, ಮತ್ತೆ ಕೆಳಗೋಯ್ತು. ಡೆಫಿನೆಟ್ಲಿ ದಟ್ ಈಸ್ ಹೌ ಎಂಟೈರ್ ಮಾರ್ಕೆಟ್ ಥಿಂಗ್ಸ್ ವರ್ಕ್ಸ್ ವಿತ್ ದಿಸ್ ಫ್ಲೋ ಬ್ರೋ. ಎಂಟೈರ್ ಮಾರ್ಕೆಟ್ ಫ್ಲೋ ವರ್ಕ್ಸ್ ವಿತ್ ದಿಸ್ ಫ್ಲೋ. ನೋಡಿ, ಅಲ್ಲಿಂದ ಬಂತು, ಕೆಳಗಡೆ ಬಂತು, ಈಗ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ, ಡೆಫಿನೆಟ್ಲಿ ಮೇಲಕ್ಕೆ ಹೋಗುತ್ತೆ. ಸಿಂಪಲ್. ಅರ್ಥ ಆಯ್ತಾ ಸರ್? ಮಾರ್ಕೆಟ್ ಹೆಂಗೆ ಬಿಹೇವ್ ಮಾಡ್ತಾ ಇದೆ, ಏನಕ್ಕೆ ಬಿಹೇವ್ ಮಾಡ್ತಾ ಇದೆ, ಎಲ್ಲಿವರೆಗೂ ಹೋಗುತ್ತೆ. ಆಲ್ವೇಸ್ ಟ್ರೈ ಟು ಸಿ ಮಾರ್ಕೆಟ್ ಇನ್ ಮ್ಯಾಕ್ರೋ ಸ್ಟ್ರಕ್ಚರ್. ಮಾರ್ಕೆಟು ಮ್ಯಾಕ್ರೋ ಸ್ಟ್ರಕ್ಚರ್ ನೋಡೋಕ್ಕೆ ಈ ಜಾಗದಿಂದ ಬೀಳುತ್ತೆ ಅಂತೇಳ್ಬಿಟ್ಟು ಸಾರಿ ಈ ಜಾಗದಿಂದ ಬೀಳುತ್ತೆ ಅಂತ ಹೇಳ್ಬಿಟ್ಟು ಈ ಜಾಗದಿಂದ ಯಾಕೆ ಬಿದ್ದಿದೆ ಗೊತ್ತಾ? ಮಾರ್ಕೆಟು ಈ ಜಾಗದಲ್ಲಿ ವೀಕ್ಲಿ ಸಪ್ಲೈ ಝೋನ್ ಇದೆ ನೋಡಿ. ಇಲ್ಲಿ ದಿಸ್ ಇಸ್ ವೀಕ್ಲಿ ಸಪ್ಲೈ ಝೋನ್. ವೀಕ್ಲಿ ಸಪ್ಲೈ ಝೋನ್ನ ನೀವು ಕೇರ್ಫುಲ್ಲಾಗಿ ಮಾರ್ಕ್ ಮಾಡಿದ್ರೆ, ವೀಕ್ಲಿ ಸಪ್ಲೈ ಝೋನ್ 50% ಏರಿಯಾದಲ್ಲಿ ಮಾರ್ಕೆಟ್ ಬಂದು ಆಲ್ವೇಸ್ 50% ಏರಿಯಾ ಹಂಗೆ ತೊಗೊಳ್ಳಿ. ಯಾವಾಗಲೂ ನಾನು ಹಂಗೆ ತೊಗೊಳ್ಳೋದು. ಆರ್ಡರ್ ಬ್ಲಾಕ್ ಮಾರ್ಕ್ ಮಾಡ್ಕೊತೀನಿ. ಆರ್ಡರ್ ಬ್ಲಾಕ್ ಮಾಡ್ಕೊಂಡ್ಮೇಲೆ ಆರ್ಡರ್ ಬ್ಲಾಕ್ 50% ತೊಗೋತೀನಿ. ಲೋಯರ್ ಟೈಮ್ ಫ್ರೇಮಲ್ಲಿ ವ್ಯಾಕ್ಯೂಮ್ ಬ್ಲಾಕ್ ಏನಾದರೂ ಹುಡ್ಕೊತೀನಿ. ಆಬ್ವಿಯಸ್ಲಿ ಮಾರ್ಕೆಟ್ ಏನಾಯಿತು, ಆ ಜಾಗದಿಂದ ಫಾಲ್ ಆಯಿತು, ಈ ಜಾಗದಿಂದ ಫಾಲ್ ಆಯಿತು. ಮಾರ್ಕೆಟಿಗೆ ಎಲ್ಲಿವರೆಗೂ ಫಾಲ್ ಆಯಿತು? ಇಲ್ಲಿವರೆಗೂ ಫಾಲ್ ಆಯಿತು. ಇಲ್ಲಿವರೆಗೂ ಯಾಕೆ ಫಾಲ್ ಆಯಿತು? ಇಲ್ಲಿ ವೀಕ್ಲಿ ಆರ್ಡರ್ ಬ್ಲಾಕ್ ಇದೆ, ಇಲ್ಲಿಂದ ಮತ್ತೆ ಮಾರ್ಕೆಟ್ ಮೇಲಕ್ಕೆ ಹೋಗಿ ಸ್ಟಾರ್ಟ್ ಆಯಿತು. ದಿಸ್ ಈಸ್ ಹೌ ದ ಎಂಟೈರ್ ನೇಚರ್ ಆಫ್ ದ ಮಾರ್ಕೆಟ್ ವರ್ಕ್ ಫ್ರಮ್ ಆರ್ಡರ್ ಬ್ಲಾಕ್ ಟು ಆರ್ಡರ್ ಬ್ಲಾಕ್. ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೆಲ್ ಸೈಡ್ ಹೆಂಗೆ ವರ್ಕ್ ಆಯಿತು? ಸೆಲ್ ಸೈಡು ನಿಮಗೆ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸೆಲ್ ಸೈಡು ಅದೇ ಥರ ವರ್ಕ್ ಆಗುತ್ತೆ ಮಾರ್ಕೆಟು. ಓಕೆ, ಸೆಲ್ ಸೈಡ್ ಯಾಕೆ ಇಲ್ಲಿವರೆಗೂ ಬರುತ್ತೆ? ಸೆಲ್ ಸೈಡ್ ನೀವು ಭಾರಿ ಹುಷಾರಾಗಿರಬೇಕು. ತುಂಬ ಲಾಂಗ್ ಹೋಲ್ಡ್ ಮಾಡೋಕ್ಕಾಗಲ್ಲ ಸೆಲ್ ಸೈಡ್ ಟ್ರೇಡ್ನ.
ಯಾಕಂದರೆ ಮಾರ್ಕೆಟ್ ನೇಚರ್ಗೆ ಅಪೋಸಿಟಾಗಿ ಹೋಗ್ತಾ ಇರ್ತೀವಿ. ಹಂಗಂತ ಹೋಲ್ಡೇ ಮಾಡಬಾರ್ದ? ಆಬ್ವಿಯಸ್ಲಿ ವಿ ಆರ್ ನಾಟ್ ಮ್ಯಾಕ್ರೋ ಟ್ರೇಡರ್ಸ್, ವಿ ಆರ್ ರಿಟೇಲ್ ಟ್ರೇಡರ್ಸ್, ವಿ ಕ್ಯಾನ್ ಟ್ರೇಡ್. ಈಗ ಮಾರ್ಕೆಟ್ ಈ ಜಾಗದಿಂದ ಫಾಲ್ ಆಯಿತು, ನಾನು ಎಲ್ಲಿವರೆಗೂ ಸೆಲ್ ಟ್ರೇಡಿಗೆ ಎಂಟರ್ ಆಗಲ್ಲ ಅಂತಂದರೆ ಮಾರ್ಕೆಟು ನನಗೆ 4 hour ಟೈಮ್ ಫ್ರೇಮಲ್ಲಿ 4 hour ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡೋ ತನಕ ಸೆಲ್ ಸೈಡ್ ಎಂಟರ್ ಆಗಲ್ಲ. ನನ್ನ ಪ್ರಕಾರ ಮಾರ್ಕೆಟು ಈ ಜಾಗದಲ್ಲೆಲ್ಲೋ 4 hour ಟೈಮ್ ಫ್ರೇಮಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ. ಈಗ ನಾನು ಸೆಲ್ ಸೈಡ್ ಎಂಟರ್ ಆಗೋ ವೇ ತೋರಿಸ್ತೀನಿ ನೋಡಿ. ಆ್ಯಂಡ್ ನಾನು ಬೇಸಿಕಲಿ ಹೇಳ್ತೀನಿ, ಸೆಲ್ಲಲ್ಲಿ ನಾನು ಸ್ವಲ್ಪ ವೀಕ್ ಇದ್ದೀನಿ, ಮಾರ್ಕೆಟಲ್ಲಿ ವೀಕ್ ಇದ್ದೀನಿ ಅಂತಂದರೆ ನನಗೆ ಗೊತ್ತು ಸೆಲ್ ಸೈಡ್ ಸ್ವಲ್ಪ ಕಷ್ಟ. ಯಾಕಂದರೆ ಮಾರ್ಕೆಟ್ ಸ್ಟ್ರಕ್ಚರ್ಗೆ ಆಪೋಸಿಟ್ ಹೋಗ್ತಾ ಇರ್ತೀನಿ ನಾನು. ದಟ್ ಈಸ್ ವೈ ಮೈ ಸೆಲ್ ಸೈಡ್ ಟ್ರೇಡ್ಸ್ ಐ ವಿಲ್ ನಾಟ್ ಟ್ರೈ ಟು ಹೋಲ್ಡ್ ದ ಸೆಲ್ ಸೈಡ್ ಟ್ರೇಡ್ಸ್. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಈಗ ನೋಡಿ, ನಾನು ನಿಮ್ಗೆ ತುಂಬ ಲಾಂಗ್ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಷ್ಟೋ ಜನ ಮೆಸೇಜ್ ಮಾಡ್ತೀರಾ. ಆಮೇಲೆ ನಾನು ಆವ್ರೇಜ್ ವಾಚ್ ಟೈಮ್ ನೋಡಿದ್ದೀನಿ, ವಾಚ್ ಟೈಮು ಮೋರ್ ದೆನ್ 30 minutes ಇದ್ದರೆ ವಿಡಿಯೋ ಅಷ್ಟು ಜಾಸ್ತಿ ನೋಡಲ್ಲ ಯಾರನ್ನು. ಓಕೆ, ಸೆಲ್ ಸೈಡ್ ಆಲ್ರೆಡಿ ಟ್ರಿಗರ್ ಆಗಿದೆ, ಲೆಟ್ ಮಿ ಗೋ. ಆಬ್ವಿಯಸ್ಲಿ ದಿಸ್ ಈಸ್ ಕಂಪ್ಲೀಟ್ಲಿ ಸೆಲ್ ಕ್ಯಾಂಡಲ್. ಇಲ್ಲಿಂದ ಮಾರ್ಕೆಟ್ ನಾನು ಆಬ್ವಿಯಸ್ಲಿ ಸೆಲ್ ಮಾಡ್ತೀನಿ. ಈ ಸೆಲ್ ಮಾಡಿದ್ರೆ ಮಾರ್ಕೆಟ್ ನಾನು ಸ್ಟಾಪ್ ಲಾಸ್ ಎಲ್ಲಿವರೆಗೂ ಇಡೋಕ್ಕೆ ಸಾಧ್ಯ, ಇಲ್ಲಿವರೆಗೂ ಇಡೋಕ್ಕೆ ಸಾಧ್ಯ, ಈ ಕ್ಯಾಂಡಲ್ ಮೇಲೆ ಇಡೋಕ್ಕೆ ಸಾಧ್ಯ. ಟಾರ್ಗೆಟ್ ಎಲ್ಲಿಡ್ತೀನಿ? ನಾನು ಹೇಳ್ತೀನಿ, ಟಾರ್ಗೆಟ್ ವೆರಿ ಸಿಂಪಲ್, ವೆರಿ ಸಿಂಪಲ್. ನನ್ನ ಹತ್ರ ಇರೋ ಒಂದೇ ಆರ್ಡರ್ ಬ್ಲಾಕು ವಿತ್ ಪ್ರೈಸ್ ಆಕ್ಷನ್ ಏರಿಯಾ, ಇದೇ ನನ್ನ ಟಾರ್ಗೆಟ್. ಇದು ಬಿಟ್ಟರೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿದೆ? ಇದು ನನ್ನ ಟಾರ್ಗೆಟ್. 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 ಓಕೆ, ಫಸ್ಟ್ ಲೆಟ್ ಮೀ ಪುಟ್ ದಿಸ್ ಫಸ್ಟ್ ಟಾರ್ಗೆಟ್. ಓಕೆ, ವೆಯ್ಟ್ ಮಾಡಿ. ಓಕೆ, ಮಾರ್ಕೆಟ್ ರೆಡ್ ಫುಲ್ ಡೇ ಲಾಸಲ್ಲಿದ್ದೀನಿ. ಓಕೆ, ಇಟ್ಸ್ ಕಮಿಂಗ್ ಡೌನ್, ಇಟ್ಸ್ ಗೋಯಿಂಗ್ ಅಪ್, ಕಮಿಂಗ್ ಡೌನ್ ಬಂತು ನೋಡಿ. ಮಾರ್ಕೆಟು ಈಗ ಇಲ್ಲಿಂದ ಮೇಲಕ್ಕೆ ಹೋಗೋಕ್ಕೆ ಯಾಕೆ ರೀಸನು ನೋಡಿ, ಇಲ್ಲಿಂದ ಮೇಲಕ್ಕೆ ಹೋಗೋಕ್ಕೆ ಈ ಜಾಗದಿಂದ ರಿಜೆಕ್ಷನ್ ತೊಗೊಂಡಿದೆ. ಈಗ ಮಾರ್ಕೆಟ್ ಎಲ್ಲಿವರೆಗೂ ಹೋಗುತ್ತೆ? ಇಲ್ಲಿವರೆಗೂ ಹೋಗುತ್ತೆ ನೋಡಿ. ಇಲ್ಲಿವರೆಗೂ ಬಂತ, ಈಗ ಎಲ್ಲಿವರೆಗೂ ಬರುತ್ತೆ, ಮತ್ತೆ ಕೆಳಗೆ ಬರುತ್ತೆ ನೋಡಿ. ಈಗ ಸಿಂಪಲ್. ಈಗ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗುತ್ತೆ? ಕರೆಕ್ಟ್ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಗಿದೆ, ಹೊಸ ಫೇರ್ ವ್ಯಾಲ್ಯೂ ಗ್ಯಾಪು. ಈ ಆರ್ಡರ್ ಬ್ಲಾಕ್ ಟಚ್ ಆಗಬೇಕು ಈಗ ಮಾರ್ಕೆಟು ನೋಡಿ. ಈಗ ಓಕೆ, ನಂದು ಟಿ ಇಟ್ಟಾಗುತ್ತೆ. ಈಗ ಸ್ವಲ್ಪ ಕೆಳಗಡೆ ಎಂಟ್ರ್ ಆಗೋಣ. ಈಗ ಯಾಕೆ ಈ ಜಾಗದಲ್ಲಿ ನೋಡಿ, ಈ ಜಾಗದಲ್ಲಿ ಮಾರ್ಕೆಟ್ ರಿಜೆಕ್ಷನ್ ತೊಗೊಳುತ್ತೆ, ಇಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಫಾಲ್ ಆಗುತ್ತೆ ನೋಡಿ. ಈಗ ಟಚ್, ಓಕೆ, ಡೈರೆಕ್ಟ್ ಟಾರ್ಗೆಟ್ ಟ್ರಿಗರ್. ಓಕೆ, ಈಗ ನೋಡಿ ಹೋಯ್ತಾ. ಮಾರ್ಕೆಟು ನಾನು ಈ ಜಾಗದಲ್ಲಿ ಬೈ ಎಂಟ್ರ್ ಆಗಲ್ಲ, ಬಿಕಾಸ್ 4 hour 15 minutes ನಾನು ಮಾರ್ಕೆಟ್ ಇಸ್ ಟ್ರೈನ್ ಟು ಗೋ ಡೌನ್. ಓಕೆ, ಈ ಮೊನ್ನೆ ಒಂದು ನ್ಯೂಸ್ ಆಯಿತು ನಿಮಗೆ, ಯಾವುದು ಫೆಡ್ ನ್ಯೂಸ್ ಇತ್ತು, ಪೋವೆಲ್ದು. ಓಕೆ, ಇದ್ರದ್ದು ಒಂದು ತುಂಬ ಬೇಸಿಕ್ ಅಂದರೆ ಬೇಸಿಕ್ ತುಂಬ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಕೇಳಿ. ಮಾರ್ಕೆಟು ಕೇರ್ಫುಲ್ಲಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ವೇರ್ ಇಸ್ ದಿಸ್ ವೀಕ್ಲಿ ಕ್ಯಾಂಡಲ್? ಓಕೆ, ದಿಸ್ ಈಸ್ ದ ಮಂತ್ಲಿ ಆರ್ಡರ್ ಬ್ಲಾಕ್. ಓಕೆ, ಮಂತ್ಲಿ ಆರ್ಡರ್ ಬ್ಲಾಕ್ ಹತ್ರ ಮಾರ್ಕೆಟ್ ಹೋಗ್ತಾ ಇದೆ USD. ಓಕೆ, ಇಲ್ಲಿಂದ ಆ್ಯಕ್ಚುಲಿ ಮೊನ್ನೆ ಏನಾಯಿತು ಅಂತಂದರೆ, ವೀಕ್ಲಿ ಆರ್ಡರ್ ಬ್ಲಾಕಿಂದ USD JPY ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಐ ಸ್ಟಿಲ್ ರಿಮೆಂಬರ್ ದ ಮಾರ್ಕಿಂಗ್ ಆಲ್ಸೋ. ವೀಕ್ಲಿ ಆರ್ಡರ್ ಬ್ಲಾಕ್ಸಲ್ಲಿ ಮಾರ್ಕೆಟು ಫುಲ್ ವೀಕ್ ಸ್ಟ್ರಗಲ್ ಆಗಿ ಪೋವೆಲ್ ನ್ಯೂಸ್ ಬಂದಿದ್ದ ತಕ್ಷಣ ವೀಕ್ಲಿ ಆರ್ಡರ್ ಬ್ಲಾಕ್ ಟಚ್ ಆಗಿ ಅಲ್ಲಿಂದ ಡೈರೆಕ್ಟ್ ರಿಜೆಕ್ಷನ್ ಆಗಿ ಮಾರ್ಕೆಟ್ ಈಗ ಅಪ್ ಟ್ರೆಂಡಿಗೆ ಕನ್ವರ್ಟ್ ಆಯಿತು. ದಟ್ಸ್ ಹೌ. ನಾನು ಹೇಳೋಕ್ಕೆ ಏನು ಇಷ್ಟಪಡ್ತಿದ್ದೀನಿ ಅಂತಂದರೆ, ನೀವು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಏನಂದರೆ, ಮಾರ್ಕೆಟ್ ಆಲ್ವೇಸ್ ಟ್ರಾವೆಲ್ ಫ್ರಮ್ ಆರ್ಡರ್ ಬ್ಲಾಕ್ ಟು ಆರ್ಡರ್ ಬ್ಲಾಕ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಿಚ್ ಆರ್ಡರ್ ಬ್ಲಾಕ್ ಈಸ್ ಮೋರ್ ಎಫಿಷಿಯೆಂಟ್. ಟ್ರೈ ಟು ಮೇಕ್ ಥಿಂಗ್ಸ್ ವೆರಿ ಕೂಲ್. ಓಕೆ, ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಓಕೆನಾ? ನಿಮಗೆ ಇನ್ನೂ ಏನಾದರೂ ವಿಡಿಯೋ ನೀಟಾಗಿ ಇನ್ನೂ ಬೇರೆ ಥರ ಆರ್ಡರ್ ಬ್ಲಾಕ್ ಅಂದರೆ ಹೇಗಿರುತ್ತೆ, ಆರ್ಡರ್ ಬ್ಲಾಕ್ ಯಾವ ಆರ್ಡರ್ ಬ್ಲಾಕ್ ಕನ್ಸಿಡರ್ ಮಾಡಬೇಕು, OT ಅಂದ್ರೇನು, ಈ ಥರ ತುಂಬ ಇನ್ನೂ ಡೀಟೇಲ್ಡ್ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಐ ವಿಲ್ ಮೇಕ್ ದಟ್ ವಿಡಿಯೋ ಆಲ್ಸೋ. ಐ ವಿಲ್ ಟ್ರೈ ಟು ಮೇಕ್ ಥಿಂಗ್ಸ್ ಮಚ್ ಮೋರ್ ಸಿಂಪ್ಲರ್, ಮಚ್ ಮೋರ್ ಕೂಲ್. ಓಕೆನಾ? ಸಿ ದಿಸ್ ವಿಡಿಯೋ. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.